ಇಂದು ನಾವು ಸ್ಮರಿಸುತ್ತಿರುವ ಮಹನೀಯರು ವಚನ ಪಿತಾಮಹ ಎಂಬ ವಿಶೇಷ ನಾಮಾಂಕಿತ ಹೊಂದಿರುವ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು. ಇವರು ಫಾಗು ಅಳಕಟ್ಟಿ ಎಂದೇ ಚಿರಪರಿಚಿತರು. ಬಸವಣ್ಣ ಮತ್ತು ಶರಣರ ವಚನಗಳು ಇಂದು ಮನೆ ಮನೆಗೂ ವಿಶ್ವದ ಮೂಲೆ ಮೂಲೆಗೂ ತಲುಪಲು ಕಾರಣವಾದ ಮಹಾನ್ ಸಾಧಕರಲ್ಲಿ ಇವರ ಹೆಸರು ಅಗ್ರಗಣ್ಯವಾಗಿದೆ. 20ನೇ ಶತಮಾನದ ಆರಂಭದಲ್ಲಿ ವಚನಗಳು ವಿವಿಧ ಮಠಗಳು, ಖಾಸಗಿ ಸಂಗ್ರಹಗಳು ಮತ್ತು ಹಸ್ತಪ್ರತಿಗಳಲ್ಲಿ ಚೆದರಿ ಹೋಗಿದ್ದವು. ಅವುಗಳನ್ನು ಹುಡುಕಿ, ಹೆಕ್ಕಿ, ಸಂಗ್ರಹಿಸಿ, ಪರಿಶೀಲಿಸಿ, ಸಂಪಾದಿಸಿ ಮತ್ತು ಪ್ರಕಟಿಸುವ ಮಹತ್ತರ ಕಾರ್ಯವನ್ನು ಜೀವನದ ಧ್ಯೇಯವನ್ನಾಗಿಸಿಕೊಂಡವರು ಫಾಗು ಅಳಕಟ್ಟಿಯವರು. ಊರಿಂದ ಊರಿಗೆ ಸಂಚರಿಸಿ ಅನೇಕ ಸಂಕಷ್ಟಗಳನ್ನು ಎದುರಿಸಿ ಸಾವಿರಾರು ವಚನಗಳನ್ನು ಉಳಿಸಿ ಮುಂದಿನ ತಲೆಮಾರುಗಳಿಗೆ ತಲುಪಿಸಿದರು. ಅದಕ್ಕಾಗಿಯೇ ಕನ್ನಡ ನಾಡು ಅವರನ್ನು ಪ್ರೀತಿಯಿಂದ ವಚನ ಪಿತಾಮಹ ಎಂದು ಗೌರವಿಸುತ್ತದೆ. ಅವರ ಸೇವೆ ಕೇವಲ ಸಾಹಿತ್ಯ ಸಂಗ್ರಹಕ್ಕೆ ಸೀಮಿತವಾಗಿರಲಿಲ್ಲ. ಬಸವಣ್ಣನವರ ಸಮಾನತೆ, ಕಾಯಕ, ದಾಸೋಹ ಮತ್ತು ಮಾನವೀಯತೆಯ ಸಂದೇಶವನ್ನು ಸಮಾಜದಲ್ಲಿ ಜೀವಂತವಾಗಿಡುವ ಮಹತ್ವದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಆಗಿತ್ತು. ಇಂದಿನ ಸಂಶೋಧಕರು, ವಿದ್ಯಾರ್ಥಿಗಳು, ಸಾಹಿತ್ಯಾಸಕ್ತರು ಮತ್ತು ಬಸವ ತತ್ವದ ಅಧ್ಯಯನಕಾರರು ಬಳಸುತ್ತಿರುವ ಅನೇಕ ವಚನಗಳ ಮೂಲದಲ್ಲಿ ಫಾಗು ಅಳಕಟ್ಟಿಯವರ ಅವಿರತ ಪರಿಶ್ರಮ ಅಡಗಿದೆ. ಇಂದಿನ ಈ ಉಪನ್ಯಾಸದಲ್ಲಿ ಅವರ ಜೀವನ, ಹೋರಾಟ, ಸಂಶೋಧನಾ ಮನೋಭಾವ ಮತ್ತು ವಚನ ಸಾಹಿತ್ಯಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಯ ಕುರಿತು ಮತ್ತು ಫಾಗು ಅಳಕಟ್ಟಿಯವರು ಈ ಕೆಲಸವನ್ನು ಮಾಡದೇ ಇದ್ದರೆ ಲಿಂಗಾಯತರ ಸ್ಥಿತಿಗತಿ ಏನಿರುತ್ತಿತ್ತು, ಲಿಂಗಾಯತದ ಕಲ್ಪನೆಯನ್ನೇ ಬದಲಿಸಿದ ಅಳಕಟ್ಟಿಯವರ ಬಗ್ಗೆ ವಿಶೇಷವಾದ ಉಪನ್ಯಾಸ ಕೊಡಲಿಕ್ಕೆ ವಿಶೇಷವಾದ ಸಂಶೋಧಕರಾಗಿರುವ ವಿಜಯ್ ಕುಮಾರ್ ಹೋರಟ್ಟಿ ನಮ್ಮೊಟ್ಟಿಗಿದ್ದಾರೆ. ಮುಂದಿನ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾರೆ. ಮುಂದಿನ ಕಾರ್ಯಕ್ರಮವನ್ನು ನಡೆಸಬೇಕಂತ ಅಪರ್ಣ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ತುಂಬಾ ಧನ್ಯವಾದಗಳು ಸೋಮಶೇಖರಪ್ಪ ಅವರೇ. ಈಗ ಇಂದಿನ ನಮ್ಮ ಗೌರವಾನ್ವಿತ ಅತಿಥಿಯನ್ನು ನಿಮಗೆ ಪರಿಚಯಿಸಲು ಸಂತೋಷ ಪಡುತ್ತೇನೆ. ಡಾಕ್ಟರ್ ವಿಜಯ್ ಕುಮಾರ್ ಬೋರಟ್ಟಿ ಅವರು ಕರ್ನಾಟಕದ ಪ್ರಮುಖ ಶಿಕ್ಷಣ ತಜ್ಞ, ಸಂಶೋಧಕರು ಹಾಗೂ ಚಿಂತಕರು. ಅವರು ಮೈಸೂರು ಮೂಲದವರಾಗಿದ್ದು ಮುಖ್ಯವಾಗಿ ಭಾರತೀಯ ಸಮಾಜ, ವಚನ ಸಾಹಿತ್ಯ ಮತ್ತು ರಾಜಕೀಯ ಚಳುವಳಿಗಳ ಕುರಿತಾದ ಆಳವಾದ ಸಂಶೋಧನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಡಾಕ್ಟರ್ ವಿಜಯ್ ಸರ್, ನಿಮ್ಗೆ 40 ನಿಮಿಷ ಸಮಯ ನೀಡಲಾಗಿದೆ. ನೀವು ನಿಮ್ಮ ಮಾತುಗಳನ್ನು ಶುರು ಮಾಡಬಹುದು. ತುಂಬಾ ಧನ್ಯವಾದಗಳು ಅಪರ್ಣವಾಲಿ ಅವರೇ ಮತ್ತು ಸೋಮಶೇಖರಪ್ಪ ಅವ್ರಿಗೂ ಕೂಡ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಕೇಳುಗರಿಗೂ ಶರಣಾರ್ಥಿಗಳು. ಮೊದಲಿಗೆ ಫಾಗು ಅಳಕಟ್ಟಿ ಅವ್ರನ್ನ ಜ್ಞಾಪಿಸ್ಕೊಳ್ಬೇಕಾದದ್ದು ನನ್ನ ಕರ್ತವ್ಯ ಕೂಡ. ನಿನ್ನೆ ಅವರ ಒಂದು ಜನ್ಮದಿನವನ್ನ ಕರ್ನಾಟಕದಾದ್ಯಂತ ಆಚರಣೆ ಮಾಡಿರೋದನ್ನ ನಾವು ನೋಡಿದ್ದೇವೆ ಮತ್ತು ಅವರ ಒಂದು ನೆನಪನ್ನ ಈಗ ಈ ಒಂದು ವಿಚಾರ ಮಂಡನೆ ಮೂಲಕ ಜ್ಞಾಪಿಸ್ಕೊಳ್ತಾ ನಾವು ಕೆಲವೊಂದು ವಿಚಾರಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ವಿಚಾರ ಮಂಡನೆ ಏನಿದೆ, ಪ್ರಾಯಶಃ ವೈಯಕ್ತಿಕವಾಗಿ ನಾನು ಫಾಗು ಅಳಕಟ್ಟಿ ಅವರಿಗೆ ಕೊಡುವಂತಹ ಗೌರವ ಅಂತಾನೆ ನನ್ನ ಒಂದು ಭಾವನೆ. ಇದಕ್ಕಾಗಿ ಬಸವ ಮೀಡಿಯಾದವರಿಗೆ ಮೊದಲಿಗೆ ನಾನು ಬಹಳ ವಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ TR ಚಂದ್ರಶೇಖರ್ ಅವರು ಈಗ ಒಂದು 4 ದಿನಗಳ ಹಿಂದೆ ಅವರು ನನಗೆ ಫೋನ್ ಮಾಡಿ ಬಸವ ಮೀಡಿಯಾಕ್ಕೆ ನೀವು ಒಂದು ಉಪನ್ಯಾಸ ಕೊಡಬೇಕು, ಫಾಗು ಅಳಕಟ್ಟಿ ಅವರ ಒಂದು ಕೊಡುಗೆ ಕಾಣಿಕೆಗಳ ಬಗ್ಗೆ ನೀವು ಮಾತಾಡ್ಬೇಕು, ಅದಕ್ಕಿಂತ ವಿಶೇಷವಾಗಿ ಅಳಕಟ್ಟಿ ಪೂರ್ವದ ಕಾಲಘಟ್ಟದ ವಚನಗಳು ಮತ್ತು ವಚನದ ಒಂದು ಸಂಸ್ಕೃತಿ, ಸಾಹಿತ್ಯ, ಆಗಿನ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಸನ್ನಿವೇಶಗಳ ಬಗ್ಗೆ ನೀವು ಮಾತಾಡಿ ಅಂತ ಅವರು ನನಗೆ ಕೇಳಿದಾಗ ನಾನು ತತ್ಕ್ಷಣ ಒಪ್ಕೊಂಡೆ. ಯಾಕಂದ್ರೆ TRC ಅವ್ರು ನನ್ ಬಹಳ ವರ್ಷಗಳಿಂದ ಗೊತ್ತು. ಅವರು ನನ್ಗೆ ಒಂದು ರೀತಿನಲ್ಲಿ ಬೌದ್ಧಿಕ ಆಶ್ರಯದಾತರು ಕೂಡ. ನನ್ನ 2 ಪುಸ್ತಕಗಳನ್ನ ಅವರು ಕನ್ನಡ ವಿಶ್ವವಿದ್ಯಾಲಯದ ಪ್ರಕಟ ಮಾಡಿದಂಥವ್ರು. ಇದ್ರ ಜೊತೆಗೆ ನಾನು ಅನೇಕರನ್ನ ಜ್ಞಾಪಿಸ್ಕೊಳ್ಬೇಕು, ವಿಶೇಷವಾಗಿ ಜಾಮದಾರ್ ಅವ್ರನ್ನ ಹಾಗೂ ರಹಮತ್ ಹರಿಕೆರೆ ಅವ್ರನ್ನ. ಸೊ ಇಷ್ಟು ಹೇಳ್ತಾ ಇಂದಿನ ಈ ಒಂದು ವಿಷಯ ಮಂಡನೆ ನೇರವಾಗಿ ಪ್ರವೇಶ ಮಾಡೋದಾದ್ರೆ, ಈ ವಿಷಯದ ಶೀರ್ಷಿಕೆಯನ್ನ ನೀವು ಒಂದ್ಸಲಿ ಗಮನಿಸಿದ್ರೆ ಒಂದು ವಿಷಯ ತಟ್ಟನೆ ನಮ್ಮ ಮನಸ್ಸಿಗೆ ಹೊಳಿಬೇಕು. ಲಿಂಗಾಯತ ಕಲ್ಪನೆ ಬದಲಿಸಿದ ಫಾಗು ಅಳಕಟ್ಟಿ ಅಂತ. ಇದು ಒಂದು ರೀತಿಯಲ್ಲಿ ನಾನು ಪ್ರಶ್ನೆನೂ ಕೂಡ ಹೌದು. ನಾನು ಬಹಳ ದಿನದಿಂದ ನಾನು ಬಹಳ ದೀರ್ಘವಾಗಿ ಆಳವಾಗಿ ಯೋಚನೆ ಮಾಡಿದಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಅಳಕಟ್ಟಿ ಇಲ್ಲದೆ ಇದ್ದಿದ್ರೆ
ಲಿಂಗಾಯತ ಸಮುದಾಯದ ಸಾಹಿತ್ಯ ಮತ್ತು ಸಂಸ್ಕೃತಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇತ್ತು, ಯಾವ ರೀತಿ ರೂಪುರೇಷೆಗಳನ್ನ ಪಡ್ಕೊಳ್ತಾ ಇತ್ತು ಅನ್ನುವ ಒಂದು ಪ್ರಶ್ನೆಯನ್ನು ಹಿಡ್ಕೊಂಡು ನಾನು ಅನೇಕ ಬಹಳ ಒಂದು 20-25 ವರ್ಷದಿಂದ ಸಂಶೋಧನೆಗಳನ್ನ ಮಾಡ್ತಾ 2 ಪುಸ್ತಕಗಳನ್ನ ಹೊರತಂದಿದ್ದೇನೆ. ಅದು ಕನ್ನಡ ವಿಶ್ವವಿದ್ಯಾಲಯದ ಒಂದು ಪ್ರಸಾರಾಂಗದಿಂದ ಪ್ರಕಟ ಆಗಿದ್ದಾವೆ. ಆ ಒಂದು ಪುಸ್ತಕಗಳ ಹಿನ್ನೆಲೆಯಲ್ಲಿ ಮತ್ತು ಆಧಾರದ ಮೇಲೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಹಳಕಟ್ಟಿ ನಂತರದ ವಚನ ಸಾಹಿತ್ಯ ಅಧ್ಯಯನಗಳ ಬಗ್ಗೆ ನನ್ನ ಒಂದು ವಿಚಾರ ಮಂಡನೆ ಇಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಈ ಕೆಲವೊಂದು ಅಂಶಗಳನ್ನ ನಿಮ್ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಹಳಕಟ್ಟಿಯವ್ರು ನಾವು ಹೊಗಳೋದಕ್ಕಿಂತ ಹೆಚ್ಚು ನಾವು ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂದ್ರೆ, ಹಳಕಟ್ಟಿಯವರು ಎದುರಿಸಿದಂತ ಸವಾಲುಗಳು, ಎದುರಿಸಿದಂತ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ತಾವು ಕಂಡುಕೊಂಡಂತಹ ಉತ್ತರಗಳು ಮತ್ತು ಅವರು ವಚನ ಸಾಹಿತ್ಯಕ್ಕೆ, ಅಧ್ಯಯನಕ್ಕೆ, ಸಂಶೋಧನೆಗೆ, ಪ್ರಕಟಣೆಗೆ, ಪ್ರಸರಣಕ್ಕೆ ಮುಡುಪಾಗಿಸಿದಂತಹ ಸಮಯ ಮತ್ತು ಜೀವನ, ಇವುಗಳನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಸೋಮಶೇಖರ್ ಅವರು ಮೊದಲು ಹೇಳಿದ ಹಾಗೆ ಅವರು ಒಂದು ರೀತಿಯಲ್ಲಿ ವಚನ ಪಿತಾಮಹ ಅಂತ ಹೇಳ್ಬೋದು. ನಿಸ್ಸಂಶಯವಾಗಿ ಅವರು ವಚನ ಪಿತಾಮಹರೇ ಹೌದು. ನಮ್ಮ BM ಶ್ರೀ ಹೊಗಳಿರುವ ಹಾಗೆ ಅವರು ವಚನ ಗುಮ್ಮಟ ಕೂಡ ಹೌದು. ಬಿಜಾಪುರ್ನಲ್ಲಿರುವ ಗುಮ್ಮಟಕ್ಕೆ ಹೋಲಿಸಿದಂತಹ BM ಶ್ರೀಕಂಠೆಯವರು ಅಂದಿನ ಕಾಲದಲ್ಲಿ ಹಳಕಟ್ಟಿಯವರ ಒಂದು ಮಹತ್ವವನ್ನ ತಿಳ್ಕೊಂಡಿರುವಂತಹ ವಿದ್ವಾಂಸರಾಗಿದ್ದಂಥವ್ರು. ಸೊ ಹಳಕಟ್ಟಿಯವರು ವಚನ ಸಾಹಿತ್ಯಕ್ಕೆ ತೊಡಗಿಸಿಕೊಳ್ಳುವ ಮೊದಲು, ಅವುಗಳನ್ನ ಅಧ್ಯಯನ ಮಾಡುವ ಮೊದಲು, ಅವುಗಳ ಬಗ್ಗೆ ಸಂಶೋಧನೆ ಮಾಡುವ ಬದಲು, ಅವುಗಳನ್ನ ಬಹಳ ಮುಖ್ಯವಾಗಿ ಸಂಗ್ರಹಣೆ ಮಾಡುವ ಮೊದಲು ಸಮುದಾಯದ ಕಲ್ಪನೆ ಏನಿತ್ತು ಮತ್ತು ಅಂದಿನ ಕಾಲದ ಪ್ರಮುಖ ವ್ಯಕ್ತಿಗಳ ನಿಲುವು ಒಲವುಗಳು ಏನಿದ್ವು ಮತ್ತು ಈ ಮಧ್ಯದಲ್ಲಿ ಪ್ರಕಟವಾದಂತಹ ವಚನಗಳ ಪ್ರಭಾವ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದಂತಹ ಮಹತ್ವದ ಒಂದು ವಿಷಯ ಇಲ್ಲಿ ಇದೆ. ಬಹುಶಃ ಇಲ್ಲಿರೋ ಅನೇಕರು ಹಳಕಟ್ಟಿಯವರ ಆತ್ಮಚರಿತ್ರೆ ಮತ್ತು ಆಸಕ್ತಿಯಿಂದ ನಾವು ಓದಿ ಬಹಳ ತಿಳ್ಕೊಳ್ಬೇಕು ಅಂತ ಹೋದ್ರೆ ಒಂದು ನಮ್ಗೆ ನಿರಾಸೆ ಕಾದಿರುತ್ತೆ. ಯಾಕೆಂದ್ರೆ ಆ ಇಡೀ ಆತ್ಮಚರಿತ್ರೆಯ ಭಾಗದಲ್ಲಿ ಹಳಕಟ್ಟಿಯವರು ತಮ್ಮ ಅನೇಕ ವೈಯಕ್ತಿಕ ವಿಷಯಗಳನ್ನ ಚರ್ಚೆ ಮಾಡೋದೇ ಇಲ್ಲ. ಅವ್ರು ಮಾಡುವುದು ವಚನ ಸಾಹಿತ್ಯವನ್ನ ಅವರು ಯಾವ ರೀತಿಯಲ್ಲಿ ಅಧ್ಯಯನ ಮಾಡಿದ್ರು, ಸಂಶೋಧನೆ ಮಾಡಿದ್ರು ಮತ್ತು ಎದುರಿಸಿದ ಸವಾಲುಗಳು, ಪ್ರಶ್ನೆಗಳು. ಸೊ ಒಂದು ರೀತಿಯಲ್ಲಿ ಹಳಕಟ್ಟಿ ಆತ್ಮಚರಿತ್ರೆಯೇ ಒಂದು ರೀತಿಯಲ್ಲಿ ಆಧುನಿಕ ವಚನ ಸಾಹಿತ್ಯದ ಚರಿತ್ರೆ, ಸಾಹಿತ್ಯ ಮತ್ತು ಇತಿಹಾಸ ಅಂತ ತಿಳ್ಕೊಳ್ಬಹುದು. ಅವ್ರ ಒಂದು ಆತ್ಮಚರಿತ್ರೆ ಓದಿದ್ರೆ ಆತ್ಮಚರಿತ್ರೆದಾದ್ಯಂತ ವಚನ ಸಾಹಿತ್ಯದ ಚರಿತ್ರೆಯನ್ನೇ ನಾವು ತಿಳ್ಕೊಳ್ಬಹುದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಇಷ್ಟು ಹೇಳ್ತಾ ನಾವು ಮತ್ತು ಈ ಒಂದು ವಿಷಯ ಪ್ರವೇಶ ಮಾಡ್ಬೇಕಾದ್ರೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ಹಾಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಪ್ರಶ್ನೆಗಳು ನನಗೆ ಬಹಳ ಮುಖ್ಯ ಮತ್ತು ಈ ಪ್ರಶ್ನೆಗಳಿಗೆ ನಾನು ನನ್ನ ಅನೇಕ ಲೇಖನಗಳ ಮೂಲಕ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮೊದಲಿಗೆ ಏನು ವರ್ಲ್ಡ್ ಲಿಟ್ರೇಚರ್ ಅಂತ ಏನ್ ಹೇಳ್ತೀವಿ, ವಚನ ಸಾಹಿತ್ಯವನ್ನ ಜಾಗತಿಕ ಸಾಹಿತ್ಯ ಅಂತ ಏನು ಈಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ, ಆ ಸಾಹಿತ್ಯ ಅಂತ ಕರೆಯಲ್ಪಡುವ ಮೊದಲು ವಚನಗಳಿಗೆ ಯಾವ ಸ್ಥಾನಮಾನಗಳಿದ್ದವು ಅನ್ನುವ ಒಂದು ಪ್ರಶ್ನೆ. ಮತ್ತು ಆಧುನಿಕ ಕಾಲದಲ್ಲಿ ವಚನ ಸಾಹಿತ್ಯ ಬೆಳೆದು ಬಂದ ಇತಿಹಾಸವನ್ನು ನಾವು ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿದ್ದೇವೆಯೇ ಅನ್ನುವ ಒಂದು ಸಂದೇಹ ಮತ್ತು ಒಂದು ಪ್ರಶ್ನೆ. ಮತ್ತು ವಚನಗಳು ಲಿಂಗಾಯತ ಸಮುದಾಯದ ಕಥನಗಳಾಗಿ ಪರಿವರ್ತನೆಗೊಂಡಂತಹ ಚರಿತ್ರೆ ಏನು, ಅದರ ಒಂದು ಹಿನ್ನೆಲೆ ಏನು, ಅದರ ಒಂದು ಪ್ರಯಾಣ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಮತ್ತು ಅದೊಂದು ಪ್ರಶ್ನೆ ಕೂಡ ಹೌದು. ಮತ್ತೊಂದು, ಲಿಂಗಾಯತರ ಸಾಹಿತ್ಯ ಮತ್ತು ಸಂಸ್ಕೃತಿ ಎಂದು ಏನು ವಚನಗಳನ್ನ ನಾವು ಪ್ರಾತಿನಿಧಿಕ ಅಂತ ಹೇಳ್ತೇವೆ, ಅದರ ಚರಿತ್ರೆ ನಾವು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ. ಹಾಗಾದ್ರೆ ಅವುಗಳು ಒಂದು ಸಂಸ್ಕೃತಿಯ ಪ್ರತಿನಿಧಿಗಳಾಗಬೇಕಾದ್ರೆ ಹೇಗಾದವು ಅಂತ ಒಂದು ಪ್ರಶ್ನೆ.
ಜೊತೆಗೆ ವಚನ ಸಾಹಿತ್ಯ ಅಧ್ಯಯನದಲ್ಲಿ ಎಸ್ಪೆಷಲಿ ವಿಶೇಷವಾಗಿ ನಾವು 20ನೇ ಶತಮಾನದ ಆದಿಯಲ್ಲಿ ಮತ್ತು 19ನೇ ಶತಮಾನದ ಕಳೆದ 2 ದಶಕಗಳನ್ನು ಗಮನಿಸಿದಾಗ ವಚನ ಅಧ್ಯಯನಗಳಲ್ಲಿ ಆದಂತಹ ಸ್ಥಿತ್ಯಂತರಗಳನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಆ ಸ್ಥಿತ್ಯಂತರಗಳಿಗೆ ಬದಲಾವಣೆಗಳಿಗೆ ಲಿಂಗಾಯತರು ಯಾವ ರೀತಿ ಸ್ಪಂದಿಸಿದ್ರು ಮತ್ತು ತಮ್ಮನ್ನು ತಾವು ಅಳವಡಿಸ್ಕೊಂಡ್ರು ಅನ್ನುವ ಪ್ರಶ್ನೆ ಬಹಳ ಮುಖ್ಯ. ಈ ಎಲ್ಲಾ ಪ್ರಶ್ನೆಗಳು ನಮ್ಗೆ ಎಷ್ಟು ಮುಖ್ಯ, ಇವೆಲ್ಲ ಪ್ರಶ್ನೆಗಳ ಉತ್ತರ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಮುಂದಿನ ವಿಚಾರಗಳಲ್ಲಿ. ಮತ್ತೆ ಇಲ್ಲಿ ಲಿಂಗಾಯತರ ಒಂದು ಅಸ್ಮಿತೆಯನ್ನು ಕಟ್ಟಿಕೊಳ್ಳೋದಕ್ಕೆ ವಚನ ಸಾಹಿತ್ಯ ಯಾವ ರೀತಿ ಸಹಾಯವಾದವು ಅಂತ, ಮತ್ತೆ ಯಾವ ರೀತಿಯಲ್ಲಿ ಅವು ಪಾತ್ರವನ್ನು ವಹಿಸಿದ್ವು ಅನ್ನುವ ಪ್ರಶ್ನೆ ಕೂಡ ಬಹಳ ಮುಖ್ಯ ಇಲ್ಲಿ. ಮತ್ತೊಂದು ಪ್ರಶ್ನೆ, ವಚನ ಸಾಹಿತ್ಯವು ಧಾರ್ಮಿಕವಾಗಿ ನೋಡ್ಬೇಕೋ ಅಥವಾ ಒಂದು ಸಾಮುದಾಯಿಕವಾಗಿ ನೋಡ್ಬೇಕೋ ಅಥವಾ ಒಂದು ಜಾತ್ಯತೀತ ಸಾಹಿತ್ಯ ಅನ್ನ ನೋಡ್ಬೇಕು ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಹಳಕಟ್ಟಿ ಅವರು ಎಲ್ಲಾ ಪ್ರಶ್ನೆಗಳನ್ನ ಎದುರಿಸಿದಂತಹ ಪ್ರಶ್ನೆಗಳೇ ಆಗಿದ್ದು ಆಗಿನ ಕಾಲದಲ್ಲಿ. ಅವರ ಒಂದು ಜೀವನ ಚರಿತ್ರೆಯನ್ನ, ಅವರ ಚಟುವಟಿಕೆಗಳನ್ನ, ಅವರ ಒಂದು ವಚನ ಸಾಹಿತ್ಯದ ಜೊತೆಗಿನ ಒಡನಾಟವನ್ನ ನಾವು ಗಮನಿಸಿದಾಗ, ಅಧ್ಯಯನ ಮಾಡಿದಾಗ ಈ ಎಲ್ಲಾ ಪ್ರಶ್ನೆಗಳು ನಮ್ಮನ್ನ ಹೇಗೆ ಕಾಡ್ತಾವೋ ಅವ್ರನ್ನು ಕೂಡ ಕಾಡಿದಂತಹ ಪ್ರಶ್ನೆಗಳು ಇವು. ಸೊ ಈ ಪ್ರಶ್ನೆಗಳಿಗೆ ಯಾವ ರೀತಿ ಹಳಕಟ್ಟಿ ಅವರು ಉತ್ತರವನ್ನು ಕಂಡುಕೊಂಡ್ರು, ಅವರ ಪಾತ್ರ ಏನು, ಅವರ ಕೊಡುಗೆ ಏನು ಅನ್ನೋದು ನನ್ನ ಮುಂದಿನ ವಿಚಾರ ಮಂಡನೆಯ ಭಾಗ. ಅದಕ್ಕೂ ಮೊದಲು ನಮ್ಮ ಟಿ.ಆರ್. ಚಂದ್ರಶೇಖರ್ ಅವರು ವಿಶೇಷವಾಗಿ ಹೇಳಿದ ಹಾಗೆ ಹಳಕಟ್ಟಿ ಪೂರ್ವದಲ್ಲಿ ಯಾವ ರೀತಿಯ ಸನ್ನಿವೇಶ ಸಾಹಿತ್ಯ ಇತ್ತು ಮತ್ತು ವಚನಗಳನ್ನು ಯಾವ ರೀತಿಯಲ್ಲಿ ಗ್ರಹಿಸಿದರು ಮತ್ತು ಹಳಕಟ್ಟಿಯವರು ಅದನ್ನ ಅರ್ಥ ಮಾಡಿಕೊಂಡ ರೀತಿ ಹೇಗಿತ್ತು, ಹಳಕಟ್ಟಿಯವರಿಗೆ ಚಾರಿತ್ರಿಕವಾದ ಕಾರಣಗಳೇನಿದ್ವು ವಚನ ಸಾಹಿತ್ಯವನ್ನ ಬಹಳ ಬಲವಾಗಿ, ಆಳವಾಗಿ, ದೀರ್ಘವಾಗಿ ಅಧ್ಯಯನ ಮಾಡೋದಕ್ಕೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಹಳಕಟ್ಟಿ ಪೂರ್ವದ ವಚನ ಪ್ರಕಟಣೆಗಳನ್ನ ಮತ್ತು ಲಿಂಗಾಯತ ಸಮುದಾಯವನ್ನ, ಸಾಹಿತ್ಯವನ್ನ, ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಳೋದು ನಾವು ಬಹಳ ಮುಖ್ಯ ಅನ್ಸುತ್ತೆ. ಈಗಾಗಲೇ ಬಹಳಷ್ಟು ಜನ ಲೇಖನಗಳನ್ನು ಬರೆದಿದ್ದಾರೆ, ಬಿಡಿ ಬಿಡಿಯಾದ ಲೇಖನಗಳಿದ್ದಾವೆ. ಚಿದಾನಮೂರ್ತಿಯವರು ತಮ್ಮ ವೀರಶೈವ ಲಿಂಗಾಯತ ಧರ್ಮ ಅನ್ನುವ ಪುಸ್ತಕದಲ್ಲಿ ಹೇಳಿದ್ದಾರೆ. ಅನೇಕರು ಈ ಒಂದು ವಿಷಯದ ಮೇಲೆ ಬಹಳಷ್ಟು ಸಂಶೋಧನಾ ಕೃಷಿಯನ್ನ ಮಾಡಿದ್ದಾರೆ. ಆದ್ರೆ ಅದನ್ನ ವಚನ ಸಂಕಲನಗಳನ್ನ ಗಮನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಿರೋದು ವಿರಳ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ವಿರಳ. ಇದಕ್ಕೆ ಈ ಒಂದು ದಿಕ್ಕಿನಲ್ಲಿ ನಮ್ಮ ಕಲಬುರ್ಗಿ ಅವರು ಸಂಕಲಿಸಿದಂತ ಒಂದು ಪುಸ್ತಕದಲ್ಲಿ ಹಳಕಟ್ಟಿ ಪೂರ್ವದ ವಚನಗಳ ಬಗ್ಗೆ ಒಂದು ಲೇಖನವನ್ನು ಬರೆಸಿದ್ದಾರೆ. ಆ ಲೇಖನದಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಮತ್ತು ಡೀಟೇಲ್ಸ್ ಸಿಕ್ಕುತ್ತೆ ಹೊರತು ಆಗಿನ ಕಾಲದ ವಚನಗಳನ್ನ ವಿಶ್ಲೇಷಣಾತ್ಮಕವಾಗಿ, ಅಧ್ಯಯನ ಪೂರ್ವಕವಾಗಿ ಕೃಷಿ ಮಾಡದಂತಹ ಪ್ರಯತ್ನಗಳನ್ನ ನಾವು ನೋಡೋದಿಲ್ಲ. ಹಾಗಾದ್ರೆ ಹಳಕಟ್ಟಿ ಪೂರ್ವ, ಯಾಕೆಂದ್ರೆ ಹಳಕಟ್ಟಿ 1923ರಲ್ಲಿ ತಮ್ಮ ವಚನಶಾಸ್ತ್ರ ಸಾರವನ್ನ ಪ್ರಕಟಣೆ ಮಾಡುವ ಮೊದಲು ಅನೇಕ ವಚನ ಪ್ರಕಟಣೆಗಳು ಆಗಿದ್ವು. ಆ ವಚನ ಪ್ರಕಟಣೆಗಳನ್ನ ಅರ್ಥ ಮಾಡಿಕೊಂಡಂತಹ ಪರಿಧಿ, ಚೌಕಟ್ಟು ಮತ್ತು ಒಂದು ರೀತಿಯ ಸಾಮುದಾಯಿಕ ಅಸ್ಮಿತೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಒಂದಷ್ಟು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಒಂದು ಭಾವನೆ. ಸೊ ನನ್ನ ಒಂದು ಅಧ್ಯಯನದಲ್ಲಿ, ಇದುವರೆಗಿನ ಅಧ್ಯಯನದಲ್ಲಿ 1840ರಿಂದ 1950ರವರೆಗೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ಸಂಶೋಧನೆ ಮಾಡಿದ್ದೀನಿ. ಅದ್ರಲ್ಲಿ ನಮ್ಗೆ 1848 ಮೂಲಕ ಶುರು ಮಾಡೋದಾದ್ರೆ, ಅಂದ್ರೆ ಹಳಕಟ್ಟಿ ಪೂರ್ವದ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ನಮ್ಗೆ ಅನ್ನೋದನ್ನ ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಮೂಲ ಕಾರಣವಾಗಿದ್ದೇ ಹಳಕಟ್ಟಿ ಪೂರ್ವದ ವಚನಗಳ ಒಂದು ಅಧ್ಯಯನದ ಮಾದರಿ. ಆ ಮಾದರಿಯ ಜೊತೆಗೆ ತಮ್ಮ ಅಸಮಾಧಾನವನ್ನ, ಅಸಂತೋಷವನ್ನ ಇಟ್ಕೊಳ್ತಾ ವಚನ ಸಾಹಿತ್ಯವನ್ನ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡಂತಹ ಈ ವ್ಯಕ್ತಿ ಹಳಕಟ್ಟಿಯವರು ಅವರನ್ನ ಮುಂಚಿನ ವಚನಗಳನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಹಳಕಟ್ಟಿ ಪೂರ್ವದ ವಚನಗಳ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡ್ತಾ, ಕೆಲವೊಂದು ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ನನ್ನ ಒಂದು ಮಂಡನೆಯನ್ನ ಮುಂದುವರಿಸ್ತೀನಿ. ಇಲ್ಲಿ ನಾವು ಮೊದಲಿಗೆ ಸಿ.ಪಿ. ಬ್ರೌನ್ ಒಬ್ಬ ಪಾಶ್ಚಾತ್ಯ
ವಿದ್ವಾಂಸನ ಕೃತಿಗಳನ್ನ ಮತ್ತು ನಂತರ ಬಂದಂತ ಬ್ಯಾಸಿಲ್ ಮಿಷನರಿಯ G.W. ಉರ್ತ್ನ ಕೆಲವು ಕೃತಿಗಳನ್ನ ಅಧ್ಯಯನ ಮಾಡುವುದ್ರ ಮೂಲಕ ಶುರು ಮಾಡ್ಬೋದು. ಹಾಗಂತ ಅದ್ರ ಮುಂಚೆ ಕೃತಿಗಳೇ ಲಿಂಗಾಯತ ಕೃತಿಗಳೇ ಇರಲಿಲ್ಲ ಅಂತಲ್ಲ. ಮೊಟ್ಟ ಮೊದಲ ಬಾರಿಗೆ ಪಾಶ್ಚಾತ್ಯರಿಗೆ ಮತ್ತು ಭಾರತೀಯರಿಗೆ ಲಿಂಗಾಯತ ಸಾಹಿತ್ಯವನ್ನ ಇಂಗ್ಲಿಷ್ನಲ್ಲಿ ಮತ್ತು ಬೌದ್ಧಿಕ ಬರವಣಿಗೆಗಳಲ್ಲಿ ಪರಿಚಯ ಮಾಡಿದಂತಹ ವ್ಯಕ್ತಿ ಸಿ ಪಿ ಬ್ರೌನ್. ನಂತರ ಧಾರ್ಮಿಕ ಕಾರಣಗಳಿಗಾಗಿ ಲಿಂಗಾಯತ ಸಾಹಿತ್ಯವನ್ನು ಅಧ್ಯಯನ ಮಾಡಿದಂತಹ G.W. ಉರ್ತ್ ಅವರ ಕೃತಿಗಳು ಬಹಳ ಮುಖ್ಯ ಆಗ್ತವೆ. ಅವುಗಳಿಂದ ನಾವು ಶುರು ಮಾಡೋದಾದ್ರೆ ಬ್ಯಾಸಿಲ್ ಮಿಷನರಿ ಅವರು ಕೂಡ ಬಹಳ ಮಹತ್ವವಾದ ಒಂದು ಅಧ್ಯಯನವನ್ನ ಲಿಂಗಾಯತ ಸಾಹಿತ್ಯ ಸಂಸ್ಕೃತಿಯ ಮೇಲೆ ಮಾಡಿದ್ದಾರೆ. ವಿಶೇಷವಾಗಿ ಹೇಳೋದಾದ್ರೆ 1874 ಲಿಂಗಾಯತ ಮತ ವಿಚಾರ ಎನ್ನುವ ಮಂಗಳೂರು ಪ್ರೆಸ್ ಮೂಲಕ ಪ್ರಕಟಣೆ ಮಾಡ್ತಾರೆ. ನನ್ನ ಪ್ರಕಾರ ಇದೇ ಮೊಟ್ಟ ಮೊದಲ ವಚನಗಳನ್ನ ಆಧುನಿಕ ರೂಪದಲ್ಲಿ ಶೈಲಿಯಲ್ಲಿ ಪ್ರಕಟ ಮಾಡಿದಂತಹ ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ಹಳಕಟ್ಟಿಯವರು ನಂತರ ತಮ್ಮ ಆತ್ಮಚರಿತ್ರೆಯಲ್ಲಿ ಜ್ಞಾಪಿಸಿಕೊಂಡ ಹಾಗೆ ಬ್ಯಾಸಿಲ್ ಮಿಷನ್ ಅವರು ವಚನಗಳನ್ನ ಪ್ರಕಟ ಮಾಡಲಿಲ್ಲ ಅನ್ನುವ ಒಂದು ಮಾತು ಹೇಳ್ತಾರೆ. ಪ್ರಾಯಶಃ ಈ ಒಂದು ಲಿಂಗಾಯತ ಮತ ವಿಚಾರದ ಸಣ್ಣ ಪುಸ್ತಕದಲ್ಲಿ ಪ್ರಕಟವಾದಂತ ವಚನಗಳೇ ಪ್ರಪ್ರಥಮ ಆಧುನಿಕ ವಚನ ಸಂಕಲನ, ವಚನ ಪ್ರಕಟಣೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅಲ್ಲಿ ಬ್ಯಾಸಿಲ್ ಮಿಷನರಿ ಅವರು ತಮ್ಮ ವಚನಗಳನ್ನ ಯಾಕೆ ಪ್ರಕಟ ಮಾಡಿದ್ರು ಅಂದ್ರೆ, ವಚನಗಳ ಮೂಲಕ ಲಿಂಗಾಯತರಲ್ಲಿ ಇದ್ದಂತಹ ಸಂಪ್ರದಾಯ, ಮೂಢನಂಬಿಕೆಗಳು, ಅವೈಚಾರಿಕ ನಡವಳಿಕೆ, ಆಚಾರಗಳನ್ನು ಖಂಡಿಸೋದಿಕ್ಕೆ ಲಿಂಗಾಯತರ ಧರ್ಮ ಕ್ರಿಶ್ಚಿಯನ್ ಧರ್ಮಕ್ಕಿಂತ ಶ್ರೇಷ್ಠವಾದದ್ದಲ್ಲ, ಕೆಳಮಟ್ಟದ್ದು ಅಂತ ಸಾಧನೆ ಮಾಡೋದಕ್ಕೋಸ್ಕರ ಲಿಂಗಾಯತರನ್ನ ಮೂದಲಿಸುವುದಕ್ಕೆ, ಖಂಡಿಸುವುದಕ್ಕೆ ವಚನಗಳನ್ನ ಬಳಸಿಕೊಂಡಿರುವಂತ ಒಂದು ನಿದರ್ಶನ ಈ ಒಂದು ಸಣ್ಣ ಪುಸ್ತಕದಲ್ಲಿ ಕಾಣ್ತೇವೆ. ಅಂದ್ರೆ ಇಲ್ಲಿ ಪ್ರಪ್ರಥಮ ಬಾರಿಗೆ ನಾವು ವಚನಗಳನ್ನ ಅರ್ಥ ಮಾಡಿಕೊಂಡಿರುವ ರೀತಿ ಭಿನ್ನವಾಗಿರುವಂಥದ್ದು. ಹೇಗೆ ಅಂದ್ರೆ, ವಚನಗಳನ್ನೊಂದು ವೈಚಾರಿಕವಾದ ಸಾಹಿತ್ಯ, ವೈಜ್ಞಾನಿಕವಾದ ಸಾಹಿತ್ಯ, ಮೂಢನಂಬಿಕೆಗಳನ್ನ ಖಂಡಿಸುವಂತಹ ಒಂದು ನುಡಿಗಳು ಅಂತ ಬ್ಯಾಸಿಲ್ ಮಿಷನರಿ ಅವರು ತಮ್ಮ ಧರ್ಮದ ಸಲುವಾಗಿ, ತಮ್ಮ ಧರ್ಮದ ಪ್ರಚಾರಕ್ಕಾಗಿ ಲಿಂಗಾಯತ ಸಾಹಿತ್ಯವನ್ನ ಲಿಂಗಾಯತರ ವಿರುದ್ಧ ಬಳಸ್ಕೊಂಡಿರುವಂತಹ ಉದಾಹರಣೆ. ಈ ಒಂದು ಸಣ್ಣ ಪುಸ್ತಕದಲ್ಲಿ 6 ವಚನಗಳನ್ನ ನಾವು ನೋಡ್ಬೋದು. ಸರಿ, ಹಾಗಾದ್ರೆ ಬ್ಯಾಸಿಲ್ ಮಿಷನರಿ ಅವರು ಈ ಒಂದು ವಚನ ಪ್ರಕಟಣೆಯ ಬುನಾದಿಯನ್ನು ಹಾಕಿಕೊಟ್ಟ ಮೇಲೆ ನಂತರ ಬಂದಂತಹ ಲಿಂಗಾಯತ ವಿದ್ವಾಂಸರು ಮತ್ತು ಪಂಡಿತರು ಬ್ಯಾಸಿಲ್ ಮಿಷನರಿ ಅವರ ಹಾದಿಯನ್ನ ತುಳಿದರೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಖಂಡಿತ ಇಲ್ಲ. ಯಾಕಂದ್ರೆ 1883 ನಂತರ ವಚನ ಪ್ರಕಟಣೆಗಳನ್ನ ನಾವು ಗಮನಿಸೋದಾದ್ರೆ ನಾವು ಭಿನ್ನವಾದ ಮತ್ತು ಈಗಿನ ಸಂದರ್ಭದಲ್ಲಿ ಒಪ್ಪಿಕೊಳ್ಳಲಾಗದ ದಿಕ್ಕನ್ನ ಈ ಲಿಂಗಾಯತ ವಿದ್ವಾಂಸರು ಮತ್ತು ಪಂಡಿತರು ಸಾಗಿದರು ಅಂತ ಹೇಳ್ಬೋದು. ಸೊ 1880ರವರೆಗೆ ಲಿಂಗಾಯತ ಪಂಡಿತರ ವಿದ್ವಾಂಸರ ಪ್ರವೇಶ ಆಗಿರಲಿಲ್ಲ. 1881ರ ಸೆನ್ಸಸ್ ನಂತರ ಮೈಸೂರು ಪ್ರಾಂತ್ಯದ ವಿದ್ವಾಂಸರ ಪಂಡಿತರ ಆಗಮನ ಮತ್ತು ಪ್ರವೇಶ ಇಡೀ ಲಿಂಗಾಯತ ಸಮುದಾಯದ ಅಸ್ಮಿತೆ, ಸಾಹಿತ್ಯ, ಸಂಸ್ಕೃತಿಯನ್ನ ಬದಲಾಯಿಸಿತು ಅಂತ ಹೇಳ್ಬೋದು. ಈ ವಿಶೇಷವಾಗಿ ಕೆಲವೊಂದು ಹೆಸರುಗಳನ್ನ ನಾವು ಉಲ್ಲೇಖ ಮಾಡೋದಾದ್ರೆ, ಮೈಸೂರು ಪ್ರಾಂತ್ಯದ, ಮೈಸೂರು ಸಂಸ್ಥಾನದ ಲಿಂಗಾಯತ ಪಂಡಿತರು ಮತ್ತು ವಿದ್ವಾಂಸರು, ಓದು ಬರಹ ತಿಳಿದವರಲ್ಲಿ PR ಕರಿಬಸವ ಶಾಸ್ತ್ರಿ ಇರ್ಬೋದು, ಯಜಮಾನ್ ವೀರಸಂಗಪ್ಪ ಅವರು ಇರ್ಬೋದು, ತುಮಕೂರಿನ ಮಹಾದೇವಪ್ಪ ಇವರು ಸಂಸ್ಕೃತ ಪಂಡಿತರ ಜೊತೆಗೆ ಒಂದು ವಕೀಲಿ ವೃತ್ತಿಯನ್ನ ಅನುಸರಿಸಿದಂಥವರು, ಮತ್ತು ಉತ್ತರ ಕರ್ನಾಟಕದ ಹಾನಗಲ್ ಕುಮಾರಸ್ವಾಮಿ, RC ಅರಟಾಳ್ ರುದ್ರಗೌಡರು, ಮತ್ತೆ ಮೈಸೂರಿನ ಶಿವಪ್ಪ ಶಾಸ್ತ್ರಿ, ಬಸವಪ್ಪ ಶಾಸ್ತ್ರಿ ಇವರೆಲ್ಲರೂ ಪ್ರಮುಖವಾದ ವಿದ್ವಾಂಸರಾಗಿದ್ರು, ಮತ್ತೆ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಅಂತ ಹೇಳ್ಬೋದು. ಆದ್ರೆ ಅವ್ರು ತಮ್ಮನ್ನು ತಾವು ಲಿಂಗಾಯತ ಅಂತ ಎಲ್ಲೂ ಕರ್ಕೊಳ್ಳಿಲ್ಲ.
ಅವ್ರು ಕರ್ಕೊಳ್ತಾ ಇದ್ದಿದ್ದು ಬೇರೆಯ ಒಂದು ಪರಿಕಲ್ಪನೆಯ ಮೂಲಕ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಅವರು ತಮ್ಮನ್ನು ತಾವು ವೀರಶೈವ ಅಂತ ಕಳ್ಕೊಳ್ತಾ ಇದ್ರು. ಇದು ವಿಶೇಷವಾಗಿ ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಗಿನ ಕಾಲದಲ್ಲಿಯೇ ವೀರಶೈವ ಪರಿಕಲ್ಪನೆಯ ಬಗ್ಗೆ ಈ ವಿದ್ವಾಂಸರು ತಮ್ಮದೇ ಆದ ವಿಚಾರಗಳನ್ನ ಇಟ್ಟುಕೊಂಡಿದ್ದನ್ನ ಲಿಂಗಾಯತ ಪದಕ್ಕೆ ಮತ್ತು ಈ ಒಂದು ಪದ ಪರಿಕಲ್ಪನೆಗೆ ಬೇರೊಂದು ಅರ್ಥವನ್ನ ಅವರು ಅಂಟಿಸಿ ಒಂದು ಅಸೋಸಿಯೇಟ್ ಮಾಡಿದ್ದು ಬಹಳ ವಿಶೇಷವಾದದ್ದು. ಅದ್ರ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ಮತ್ತೆ ಈ ಪ್ರಮುಖ ವಿದ್ವಾಂಸರು ಏನು ಆಗಿನ ಕಾಲದಲ್ಲಿ ಇದ್ರಲ್ಲ, ಅವರು ಸೃಷ್ಟಿಸಿದಂತಹ ವೇವ್ ಅಂದ್ರೆ ವೀರಶೈವ ಸಂಸ್ಕೃತಿ, ಸಾಹಿತ್ಯ, ಸಂಸ್ಕೃತ ಮತ್ತು ವೇದ ಉಪನಿಷತ್ತುಗಳ ಬಗ್ಗೆ ಅವರು ಸಾಧಿಸಿದಂತಹ ವಿದ್ವತ್, ಇವುಗಳನ್ನೆಲ್ಲ ಒಟ್ಟಾರೆಯಾಗಿ ನೋಡಿದ್ರೆ ನಾವು ಒಂದು ರೀತಿಯಲ್ಲಿ ಈ ವಿದ್ವಾಂಸರು ಆಗಿನ ಕಾಲದಲ್ಲಿ ವೇವ್ ಟ್ರೆಂಡ್ ಅಂತ ಏನ್ ಹೇಳ್ತೀವಲ್ಲ, ಆ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರಿಂದ ಅನೇಕ ಈಗಿನ ಸಂದರ್ಭದಲ್ಲಿ ನಾವು ಒಪ್ಪಿಕೊಳ್ಳಲಾಗದ ಅನೇಕ ವಿಚಾರಗಳನ್ನ, ಅನೇಕ ಅಭಿಪ್ರಾಯಗಳನ್ನ, ಅನೇಕ ವಿಷಯಗಳನ್ನ ಅವರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬೋದು. ಅವರು ಈ ವಿದ್ವಾಂಸರು ವಿಶೇಷವಾಗಿ ಎಷ್ಟೊಂದು ಪ್ರಭಾವ ಇದ್ರಂದ್ರೆ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರೇ ಪ್ರಮುಖವಾಗಿ ಕಾಣಿಸಿಕೊಂಡಂತಹ ವಿದ್ವಾಂಸರು ಮತ್ತು ಪ್ರಸಿದ್ಧಿ ಕೂಡ ಆಗಿದ್ರು. ಉತ್ತರ ಕರ್ನಾಟಕದ ಅನೇಕ ವಿದ್ವಾಂಸರು ಕೂಡ ಮೈಸೂರು ಸಂಸ್ಥಾನದ ವಿದ್ವಾಂಸರ ಪ್ರಭಾವದಲ್ಲಿ ಇದ್ದಿದ್ರಿಂದ ಮೈಸೂರು ಸಂಸ್ಥಾನದ ವಿದ್ವಾಂಸರು ಪಂಡಿತರಿಗಿಂತ ಹೆಚ್ಚು ಭಿನ್ನವಾಗಿ ಯೋಚನೆ ಮಾಡುವ ಸಾಹಸವನ್ನು ಮಾಡಲಿಲ್ಲ. ಎಸ್ಪೆಷಲಿ ಹಾನಗಲ್ ಕುಮಾರಸ್ವಾಮಿ ಇರ್ಬೋದು ಅಥವಾ ಅರಟಾಳ್ ರುದ್ರಗೌಡರು ಇರ್ಬೋದು. ಅಂದ್ರೆ ಮೊದಲಿನ ಅರಟಾಳ್ ರುದ್ರಗೌಡರು, ನಂತರ ಹಳಕಟ್ಟಿಯವರ ಪ್ರಭಾವದಿಂದ ಒಳಗಾಗಿ ರುದ್ರಗೌಡರು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತಾರೆ ಲಿಂಗಾಯತ ಸಮುದಾಯ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆ ಮಾಡ್ಬೇಕಾಗಿದೆ. ಸೊ ಈ ಮೈಸೂರು ಸಂಸ್ಥಾನದ ಪ್ರಾಬಲ್ಯ ಮತ್ತು ಒಂದು ಹೆಜಿಮೋನಿಕ್ ಇನ್ಫ್ಲೂಯೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಬಹಳ ಇದ್ದಿದ್ರಿಂದ ಅವರು ಹೊಸದಾಗಿ ನಿರ್ಮಿಸಿದಂತಹ ಅಸ್ಮಿತೆಯೇ ಮುಂದಿನ ಲಿಂಗಾಯತ ಸಮುದಾಯದ ಗುರುತಾಗಿ ಮಾರ್ಪಾಟಾಗಿದ್ದು ನಾವು ವಿಶೇಷವಾಗಿ ಇಲ್ಲಿ ನೋಡ್ಬೋದು. ಸೊ ಆಗಿನ ಕಾಲದ ಈ ವಿದ್ವಾಂಸರಿಗೆ ಅವಳು ಬಹಳ ಸಂಪ್ರದಾಯಗಳಾಗಿದ್ದರು. ವೇದೋಪನಿಷತ್ತುಗಳನ್ನ ಮನ್ನಿಸ್ತಾ ಇದ್ದಂಥವ್ರು, ಸಂಸ್ಕೃತಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟಂತವ್ರು. ಮತ್ತು ನಮ್ಮಲ್ಲೂ ಕೂಡ ಸಂಸ್ಕೃತದ ಒಂದು ಹಿರಿಮೆ ಗರಿಮೆ ಇದೆ, ಇತಿಹಾಸ ಇದೆ, ಭವ್ಯವಾದ ಒಂದು ಚಿತ್ರಣ ಇದೆ ಅಂತ ಹೇಳ್ತಾ ತಮ್ಮ ಒಂದು ಹಿರಿಮೆಯನ್ನ ಸಾಧನೆ ಮಾಡೋದಕ್ಕೋಸ್ಕರ ಬಹಳಷ್ಟು ಸಾಹಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಮೂಲ ಕಾರಣ ಇದ್ದಿದ್ದು ಅವರು ಅಂದಿನ ಬ್ರಾಹ್ಮಣರ ಜೊತೆಗೆ ಇದ್ದಂತಹ ಸೆಣಸಾಟ ಮತ್ತು ಸಂಘರ್ಷ. ಬ್ರಾಹ್ಮಣ್ಯದ ಒಂದು ಸಾಧನೆಗೋಸ್ಕರ ಬ್ರಾಹ್ಮಣರಂತೆ ನಾವು ಕೂಡ ಶ್ರೇಷ್ಠರು ಅಂತ ಹೇಳುವ ಒಂದು ಹಠದಿಂದ ಈ ವಿದ್ವಾಂಸರು ವೀರಶೈವ ಸಾಹಿತ್ಯವನ್ನ ತಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡುತ್ತಾ ಅನೇಕ ಪ್ರಕಟಣೆಗಳನ್ನ ಸಂಸ್ಕೃತದಲ್ಲಿಯೂ ಮತ್ತು ಕನ್ನಡದಲ್ಲಿಯೂ ಪ್ರಕಟಿಸಿದ್ರು. ಎಷ್ಟೊಂದು ಪ್ರಕಟಣೆ ಮಾಡಿದ್ರು ಅಂದ್ರೆ, ಇಡೀ ಆಗ್ಲೇ ಹೇಳಿದ್ನಲ್ಲ ಟ್ರೆಂಡ್ ಅಥವಾ ವೇವ್, ಅದನ್ನ ಸೃಷ್ಟಿ ಮಾಡೋದ್ರಲ್ಲಿ ಈ ಮೈಸೂರು ಸಂಸ್ಥಾನದ ಹಿನ್ನೆಲೆಯ ವಿದ್ವಾಂಸರು ಬಹಳ ಯಶಸ್ಸನ್ನ ಪಡ್ಕೊಂಡ್ರು ಅಂತ ಹೇಳ್ಬೋದು. ಆಗ್ಲೇ ಹೇಳಿದಾಗೆ ಈ ಎಲ್ಲಾ ವಿದ್ವಾಂಸರು ಬಹಳ ಸಾಂಪ್ರದಾಯಿಕ ಹಿನ್ನೆಲೆ ಉಳ್ಳವರು. ಹೇಗೆ ಸಾಂಪ್ರದಾಯಿಕ ಹಿನ್ನೆಲೆಯನ್ನ ಅವರು ಉಳ್ಳವರಾಗಿದ್ರು ಅಂದ್ರೆ, ಬ್ರಾಹ್ಮಣರಾಗಿ ನಮ್ಮ ಸಮುದಾಯದಲ್ಲಿಯೂ ಚಾತುರ್ವರ್ಣ ಇದೆ, ನಮ್ಮಲ್ಲಿಯೂ ಕೂಡ ಗೋತ್ರ, ರಾಶಿ, ಪಂಚಾಂಗಗಳ ಇದಾವೆ, ಅದರ ಅನುಮೋದನೆಯನ್ನು ಅವ್ರು ಮಾಡಿದ್ರು. ಇಷ್ಟೆಲ್ಲ ಹೇಳ್ತಾ ತಾವು ಪ್ರಕಟಿಸಿದಂತಹ ಅನೇಕ ಗ್ರಂಥಗಳನ್ನು ಕೂಡ ಈ ಒಂದು ಹಿನ್ನೆಲೆಯಿಂದನೇ ವ್ಯಾಖ್ಯಾನ ಮಾಡ್ತಾ ಇದ್ರು. ಸೊ ಈ ವ್ಯಾಖ್ಯಾನ ಮಾಡ್ತಾ ಇದ್ದಾಗ ನಮ್ಮ ಸಮುದಾಯದಲ್ಲಿ ಅವ್ರು ಬಳಸಿದಂತಹ ಪದ ವೀರಶೈವ ಸಮುದಾಯದಲ್ಲಿ ಬ್ರಾಹ್ಮಣರ ಹಾಗೆ ಚಾತುರ್ವರ್ಣ ಇದೆ, ನಮ್ಮಲ್ಲಿ ಅನೇಕ ಜನರು ಇದ್ರೂ ಕೂಡ, ಬಹುಸಂಖ್ಯಾತರು ವೀರಶೈವರಾಗಿದ್ರು ಕೂಡ ಅವರಲ್ಲಿ ಶ್ರೇಣೀಕೃತ ಸಮಾಜ ಇದೆ ಅನ್ನುವ ಒಂದು ಸಂಪ್ರದಾಯವನ್ನು ಅವರು ಹುಟ್ಟಾಕಿದ್ರು. ಸೊ ಈ ತರದ ಒಂದು ಹಿನ್ನೆಲೆಯುಳ್ಳಂತಹ ವಿದ್ವಾಂಸ ಬಹಳ ಪ್ರಭಾವಶಾಲಿಯಾಗಿ ಇದ್ದಿದ್ರಿಂದ ಆ ಒಂದು ಪ್ರಭಾವಶಾಲಿಯಿಂದ ಹಾನಗಲ್ ಕುಮಾರಸ್ವಾಮಿ ಅಂತಹ ವ್ಯಕ್ತಿಗಳು ಕೂಡ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳ್ಬೋದು.
ಯಾಕಂದ್ರೆ ಹಾನಗಲ್ ಕುಮಾರಸ್ವಾಮಿ ಅವರು ಕೂಡ ವೀರಶೈವ ಮಹಾಸಭಾದ ಸ್ಥಾಪಕರಲ್ಲಿ ಮೊದಲಿಗೆ. ಈ ವೀರಶೈವ ಅನ್ನೋ ಪದವನ್ನ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಸಮಾಜದಲ್ಲಿ ಮತ್ತು ಸಾರ್ವಜನಿಕವಾಗಿ ಪ್ರಸರಣೆ ಮಾಡುವಲ್ಲಿ ಈ ಎಲ್ಲಾ ವಿದ್ವಾಂಸರ ಪಾತ್ರ ಬಹಳ ಮುಖ್ಯವಾಗಿದೆ. ಇಲ್ಲಿ ವೀರಶೈವ ಪದದ ಬಗ್ಗೆ ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ವೀರಶೈವ ಪರಿಕಲ್ಪನೆ ಮತ್ತು ಲಿಂಗಾಯತ ಪರಿಕಲ್ಪನೆಯ ನಡುವೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ದೀರ್ಘವಾದ ಆಳವಾದ ಚಿಂತನೆಗಳು ಮತ್ತು ವಾದ ವಿವಾದಗಳು ಹಾಗೂ ಚರ್ಚೆಗಳು ಸಂವಾದಗಳು ಆಗ್ತಿರೋದ್ರಿಂದ ಹಾಗಾಗಿ ನಾನು ಈ ಪದಗಳ ಮೇಲೆ ಹೆಚ್ಚು ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ಈ ಎಲ್ಲ ವಿದ್ವಾಂಸರು ಸಂಸ್ಕೃತ ವೀರಶೈವ ಹಿನ್ನೆಲೆ ಚರಿತ್ರೆ ಬಗ್ಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಿದ್ರಿಂದ ನಾವು ಅವರ ಅನೇಕ ಸಂಸ್ಕೃತ ಮತ್ತು ಕನ್ನಡದ ಪ್ರಕಟಣೆಗಳನ್ನ ನೋಡ್ಬೋದು. ಬಹಳ ಒಂದು ದೀರ್ಘವಾದ ಒಂದು ಲಿಸ್ಟೇ ಇದೆ ಅದರಲ್ಲಿ. ಯಾವ ಕನ್ನಡ ಮತ್ತು ಸಂಸ್ಕೃತ ಗ್ರಂಥಗಳನ್ನ ಅವರು ಪ್ರಕಟಣೆ ಮಾಡಿದ್ರು ಮತ್ತು ಅದರ ಒಂದು ಚೌಕಟ್ಟು ಏನಿತ್ತು, ವ್ಯಾಖ್ಯಾನಗಳು ಏನಿದ್ವು ಅನ್ನೋದ್ರ ಬಗ್ಗೆ. ಉದಾಹರಣೆಗೆ ನೀಲಕಂಠ ಭಾಷ್ಯ ಇರ್ಬೋದು, ಶ್ರೀಕರ ಭಾಷ್ಯ, ಶಂಕರ ಸಂಹಿತೆ, ಸ್ಕಂದ ಪುರಾಣಗಳು, ಶತಕಗಳು, ಲಿಂಗಾಯತ ಲಿಂಗ ಪೂಜಾ ವಿಧಿ, ತ್ರಿಷಷ್ಟಿ ಪುರಾತನ ಚರಿತ್ರೆ, ಬಸವೇಶ ವಿಜಯ, ವೀರಶೈವ ಚಿಂತಾಮಣಿ ಇತ್ಯಾದಿ ಇತ್ಯಾದಿಗಳು. ಆದ್ರೆ ಇವುಗಳನ್ನ ಅವರು ಅರ್ಥ ಮಾಡ್ಕೊಂಡಿರುವ ರೀತಿ ಬಹಳ ಮುಖ್ಯ ನಮ್ಗೆ. ಯಾಕಂದ್ರೆ ಈ ಎಲ್ಲ ಅವರು ವೀರಶೈವ ಸಾಹಿತ್ಯವನ್ನ ಅವರು ಹೆಮ್ಮೆಯಿಂದ ಗರ್ವದಿಂದ ಎತ್ತಿ ಹಿಡಿತಾ ಇದ್ರು ಕೂಡ, ಬ್ರಾಹ್ಮಣರಂತೆ ನಾವು ಕೂಡ ಶ್ರೇಷ್ಠರು ಅಂತ ಹೇಳ್ತಾ ಇದ್ದಿದ್ದರಲ್ಲಿ ಒಂದು ರೀತಿಯ ಬಂಡಾಯದ ಒಂದು ನೆಲೆಯನ್ನು ನೋಡಿದ್ರು ಕೂಡ ಈಗಿನ ದೃಷ್ಟಿಯಿಂದ ಅವರು ಸಂಪ್ರದಾಯವಾದಿಗಳಾಗಿ ಕಾಣ್ತಾರೆ. ಯಾಕಂದ್ರೆ ಅವರಲ್ಲಿ ಶ್ರೇಷ್ಠತಾ ಭಾವನೆ ಬಹಳ ಆಳವಾಗಿ ಒಂದು ನೆಲೆ ಊರಿದ್ದಂತಹ ಒಂದು ಸಂದರ್ಭ, ಒಂದು ಅಂಶವನ್ನ ನಾವು ಗಮನಿಸಬಹುದು. ಅವರು ಕೂಡ ಬಹಳ ಅನೇಕ ಪ್ರಶ್ನೆಗಳನ್ನ ಎದುರಿಸಿದ್ರು, ಸವಾಲುಗಳನ್ನ ಎದುರಿಸಿದ್ರು. ಅದನ್ನ ವಿಷಯ ಬಗ್ಗೆ ಮಾತಾಡೋದಾದ್ರೆ ಒಂದು ಗಂಟೆಯನ್ನ ನಾನು ವ್ಯಯ ಮಾಡ್ಬೇಕಾಗತ್ತೆ. ಬಟ್ ಸ್ಥೂಲವಾಗಿ ಹೇಳೋದಾದ್ರೆ, ಈ ಕನ್ನಡ ಮತ್ತು ಸಂಸ್ಕೃತ ವೀರಶೈವ ಗ್ರಂಥಗಳನ್ನ ಪ್ರಕಟಣೆ ಮಾಡಿರೋದ ಹಿನ್ನೆಲೆ ಯಾವ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಅದನ್ನ ಇಲ್ಲಿ ಓದಿ ಸ್ವಲ್ಪ ಸಂಕ್ಷಿಪ್ತವಾಗಿ ಓದಿ ಹೇಳೋದಾದ್ರೆ, ಈ ಎಲ್ಲಾ ಕೃತಿಗಳಿಗೆ ಶಾಸ್ತ್ರೀಯ ಪಟ್ಟವನ್ನ ಅವರು ಕಟ್ಟಿ ಕೊಟ್ರು. ಇವುಗಳ ಜೊತೆಗೆ ಬಸವ ಪುರಾಣ, ಪ್ರಭುಲಿಂಗ ಲೀಲೆ, ಅನುಭವ ಸಾರ, ಚನ್ನಬಸವ ಪುರಾಣಗಳು ಲಿಂಗಾಯತರ ಗ್ರಂಥ ಪರಂಪರೆ, ಧಾರ್ಮಿಕ ನಿಯಮಗಳನ್ನೊಳಗೊಂಡ ಕೃತಿಗಳೆಂದು ಪ್ರಸಿದ್ಧಿಸಲಾಯಿತು. ಇವುಗಳಲ್ಲಿ ಕೆಲವೊಂದನ್ನ ಶಾಲೆ ಕಾಲೇಜುಗಳ ಪಠ್ಯದಲ್ಲಿ ಕೂಡ ಸೇರಿಸಲಾಯಿತು ಅಂತ. ಅಂದ್ರೆ ಅವರದೇ ಆದ ವ್ಯಾಖ್ಯಾನ ಮತ್ತು ಅಭಿಪ್ರಾಯಗಳ ಮೂಲಕ ಈ ಗ್ರಂಥಗಳನ್ನ ಪ್ರಸರಣ ಮಾಡ್ತಾ ಇದ್ದಿದ್ದು ಬಹಳ ಮುಖ್ಯವಾದ ಒಂದು ಅಂಶವನ್ನು ನಾವು ವ್ಯಾಖ್ಯಾನ ಮತ್ತು ಚೌಕಟ್ಟು ಏನಿದೆ ಅದು ಬಹಳ ಮುಖ್ಯ ನಮ್ಗೆ. ಯಾಕಂದ್ರೆ ಅವರ ಸಾಂಪ್ರದಾಯಿಕವಾದ ನೆರಳು ಈ ವಚನಗಳ ಮೇಲೆ ಕೂಡ ಆಗಿದ್ದು ಬಹಳ ಮುಖ್ಯ. ಉದಾಹರಣೆಗಳು ಕೊಡೋದಾದ್ರೆ, 1885ರಲ್ಲಿ ಸಿದ್ದೇಶ್ವರ ವಚನವನ್ನ ಬಳ್ಳಾರಿಯಲ್ಲೋ ಕೆಲವರು ಪ್ರಕಟ ಮಾಡಿದ್ರೆ, ಇನ್ ಕೆಲವರು ಮಡಿವಾಳ ಮಾಚೇನ ವಚನ, ನಿವ್ಲಿ ಚಂದೆಯನ್ನ ಶಾರದ 1886ರಲ್ಲಿ ಮತ್ತೊಬ್ರು ಧಾರವಾಡ ಕಡೆ ಪ್ರಕಟ ಮಾಡ್ತಾರೆ, ಇನ್ ಕೆಲವರು ಬೆಂಗಳೂರು ಕಡೆ ಪ್ರಕಟ ಮಾಡ್ತಾರೆ, ಇನ್ ಕೆಲವರು ಮೈಸೂರು ಕಡೆ ಪ್ರಕಟ ಮಾಡ್ತಾರೆ. ಸೊ ಅನೇಕ ವಚನ ಪ್ರಕಟಣೆಗಳನ್ನ ಈ ಕಾಲದಲ್ಲಿ ನಾವು ನೋಡ್ಬೋದು. ಇನ್ನು ಅನೇಕ ಉದಾಹರಣೆಗಳು ಕೊಡ್ಬೋದು. ಬಟ್ ಒಂದು ಸ್ಥೂಲವಾಗಿ ಹೇಳೋದಾದ್ರೆ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಪ್ರಾಯಶಃ 15-20 ವಚನ ಪ್ರಕಟಣೆಗಳನ್ನ ನಾವು ನೋಡ್ಬೋದು. ಆದ್ರೆ ಈ ವಚನ ಪ್ರಕಟಣೆಗಳನ್ನ ಅವರು ವ್ಯಾಖ್ಯಾನಿಸಿದ ಬಗೆ ನಮ್ಗೆ ಬಹಳ ಮುಖ್ಯ ಅನ್ಸುತ್ತೆ. ಅದನ್ನ ನಾವು ಗಮನ ಇಟ್ಟು ನೋಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ಪ್ರಕಾರ ಈ ಎಲ್ಲಾ ವಚನಗಳು ವೀರಶೈವಾಚಾರದ ನೆರಳಚ್ಚುಗಳು ಮತ್ತು ಪಡಿಯಚ್ಚುಗಳು ಅಂತ ಅವರು ಪ್ರಸರಣ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರ ಪ್ರಕಾರ ವಚನಗಳು ಕೂಡ ಶಕ್ತಿ ವಿಶಿಷ್ಟಾದ್ವೈತ, ಶಿವಾಗಮ ಅಥವಾ ಶಿವಾದ್ವೈತ ಚೌಕಟ್ಟಿನಲ್ಲಿ ನಾವು ನೋಡ್ಬೇಕಾಗತ್ತೆ. ಈ ವಚನಗಳು ಈ ದರ್ಶನ ಮತ್ತು ತತ್ವಗಳನ್ನ ಪ್ರಚಾರ ಮಾಡುವಂತಹ ಬಹುಮುಖ್ಯವಾದ ವಚನ ಗ್ರಂಥಗಳು ಅಂತಾನೆ ಅವರು ಪ್ರಸರಣ ಮಾಡ್ತಾ ಇದ್ದಿದ್ದು, ಅದ್ರ ಬಗ್ಗೆ ಹೇಳ್ಕೊಳ್ತಾ ಇದ್ದಿದ್ದು. ಅದರಲ್ಲಿ
ಪಿ ಆರ್ ಕರಿಬಸವ ಶಾಸ್ತ್ರಿಯ ಶಿಷ್ಯ ಪರಂಪರೆ ಬಹಳ ದೊಡ್ಡದಿತ್ತು. ಅದ್ರಲ್ಲಿ ಪ್ರಮುಖವಾಗಿ ಶಿವಪ್ಪ ಶಾಸ್ತ್ರಿ ಮತ್ತು ಬಸವಪ್ಪ ಶಾಸ್ತ್ರಿ ಎನ್ನುವರು ಪ್ರಮುಖವಾದ 2 ಪ್ರಕಟಣೆಗಳನ್ನ ಮಾಡ್ತಾರೆ. ಪಿ ಆರ್ ಕರಿಬಸವ ಶಾಸ್ತ್ರಿ ಅವರಿಗೆ ವಚನಗಳ ವಚನಗಳು ಲಭ್ಯವಿದ್ದಾವೆ. ಬಹಳ ಸಂಖ್ಯೆಯಲ್ಲಿ ಅವುಗಳು ನಮ್ಮ ಕೂಡ ಪ್ರಕಟಣೆ ಮಾಡುವ ಸಾಹಸವನ್ನು ಮಾಡೋದಿಲ್ಲ. ಆದ್ರೆ ಅವ್ರ ಶಿಷ್ಯಂದ್ರು ಈ ಪ್ರಕಟಣೆಗಳನ್ನ ಮಾಡ್ತಾರೆ. ಆದ್ರೆ ಈ ಪ್ರಕಟಣೆಗಳನ್ನ ಮಾಡ್ತಾ ಮಾಡ್ತಾ ವೇದ, ಉಪನಿಷತ್ತು, ಆಗಮಗಳ ಒಂದು ಅನುಸರಣೆಯೇ ವಚನಗಳು ಅನ್ನುವ ರೀತಿನಲ್ಲಿ ಈ ಒಂದು ವಚನಗಳನ್ನ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಬ್ರಾಹ್ಮಣರಷ್ಟೇ ನಾವು ಸಮಾನರು ಅಂತ ಹೇಳುವ ಭರದಲ್ಲಿ ಬ್ರಾಹ್ಮಣ್ಯವನ್ನ ವಚನಗಳ ಮೇಲೆ ಹೇರುವಂತಹ 1880ರಿಂದ 1990 ವಚನ ಪ್ರಕಟಣೆಗಳನ್ನ ನಾವು ನೋಡಿದ್ರೆ ಈ ಒಂದು ಸನ್ನಿವೇಶವನ್ನ ನೋಡ್ತೇವೆ. ಸೊ ಇಲ್ಲಿ ಒಂದೆರಡು ವಿಷಯಗಳನ್ನು ಹೇಳಿ ನಾನು ಆಳ್ಕಟ್ಟಿಯವರ ಬರ್ತೀನಿ. ಇಲ್ಲಿ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ವಚನ ಪ್ರಕಟಣೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲಿಯೂ ಕೂಡ ವ್ಯಾಖ್ಯಾನಗಳನ್ನ ಅಷ್ಟು ನಾವು ನೋಡೋದಿಲ್ಲ. ಆದ್ರೆ ಅವುಗಳೆಲ್ಲವೂ ವೇದೋಪನಿಷತ್ತುಗಳ, ಶಾಸ್ತ್ರಗಳ, ಪುರಾಣಗಳ ಒಟ್ಟು ಸಾರ ಅನ್ನುವ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಮತ್ತೆ ಇಲ್ಲಿ ಎಲ್ಲಿಯೂ ಕೂಡ ಬಸವಣ್ಣನವರು ಕ್ರಾಂತಿಕಾರರು, ಬಸವಣ್ಣನವರು ಸಮಾನ ಸಮಾಜಕ್ಕಾಗಿ ಹೋರಾಡಿದರು, ಬಸವಣ್ಣನವರು ವಚನಗಳ ಮೂಲಕ ಸಮಾನತೆಯನ್ನ, ಜಾತ್ಯತೀತತೆಯನ್ನ ವ್ಯಕ್ತಪಡಿಸಿದ್ರು ಅನ್ನುವ ಮಾತುಗಳನ್ನ ನಾವು ನೋಡೋದೇ ಇಲ್ಲ. ಯಾಕಂದ್ರೆ ಪಿ ಆರ್ ಕರಿಬಸವ ಶಾಸ್ತ್ರಿ ಆಗ್ಲಿ, ಶಿವಪ್ಪ ಶಾಸ್ತ್ರಿ ಆಗ್ಲಿ, ಈ ತರದ ಸಮಾನತೆ, ಜಾತ್ಯತೀತತೆ, ಪ್ರಜಾತಾಂತ್ರಿಕತೆಯ ಪದಗಳಿಗೆ ವ್ಯತಿರಿಕ್ತವಾಗಿ ಮಾತನಾಡದಂತ ವಿದ್ವಾಂಸರು. ಎಲ್ಲಿ ತಮ್ಮ ಒಂದು ಶ್ರೇಷ್ಠತೆ, ಎಲ್ಲಿ ತಮ್ಮ ಒಂದು ಸಂಪ್ರದಾಯಕ್ಕೆ ಒಂದು ಅಡ್ಡಿ ಆಗ್ತದೆ ಈ ವಚನಗಳ ಮೂಲಕ ಅನ್ನುವ ಒಂದು ಭಯ ಕೂಡ ಇತ್ತು. ಸಮಾನತೆ, ಒಂದು ಲಿಂಗ ಸಾಮರಸ್ಯತೆ ಇವುಗಳ ಬಗ್ಗೆ ಮಾತನಾಡೋದ್ರ ಮೂಲಕ ತಮ್ಮ ಕಾಲಿನ ಮೇಲೆ ತಾವೇ ಕಲ್ಲುಗಳನ್ನ ಹಾಕಿಕೊಂಡಂತಹ ಒಂದು ಅನುಭವ ಇದ್ದಿದ್ರಿಂದ ಅವರು ವಚನಗಳನ್ನ ಒಂದು ವೇದೋಪನಿಷತ್ತುಗಳ ಪರಿಧಿಯಲ್ಲಿ, ಚೌಕಟ್ಟಿನಲ್ಲಿ ನೋಡಿದ್ರೆ ಹೊರತು ಶಿವಶರಣರು ಅಥವಾ ಬಸವಣ್ಣಾದಿಗಳನ್ನ ಕ್ರಾಂತಿಕಾರಕ, ಸಮಾಜ ಸುಧಾರಕ, ಸಾಹಿತಿಗಳು, ದಾರ್ಶನಿಕರು ಅಂತ ನೋಡೋದು ನಾವು ಬಹಳ ಕಡಿಮೆ, ನೋಡ್ಲೇ ಇಲ್ಲ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ನಾವು ಹಳಕಟ್ಟಿಯವರ ಪ್ರವೇಶವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾದೆ. ಯಾಕಂದ್ರೆ ಈ ಎಲ್ಲಾ ಸನ್ನಿವೇಶಗಳನ್ನ ದೂರದಿಂದ, ಬಹಳ ಹತ್ತಿರದಿಂದ, ದೂರದಿಂದ ಹಳಕಟ್ಟಿಯವರು ಗಮನಿಸ್ತಾ ಇದ್ರು. ಹಳಕಟ್ಟಿಯವರಿಗೆ ಈ ವಿದ್ವಾಂಸರ, ಎಸ್ಪೆಷಲಿ ಮೈಸೂರು ವಿದ್ವಾಂಸರ ಮತ್ತು ಕೆಲವು ಸಂಸ್ಕೃತ ಪಂಡಿತರ ಅಭಿಪ್ರಾಯಗಳ ಬಗ್ಗೆ ಅಸಂತೋಷ ಮತ್ತು ಒಂದು ಅಸಮಾಧಾನವನ್ನ ಅವರು ಅನೇಕ ಕಡೆ ವ್ಯಕ್ತಪಡಿಸಿದ್ದಾರೆ. ಅವರ ಆತ್ಮಚರಿತ್ರೆಯನ್ನ ನಾವು ಓದಿದಾಗ ನಮ್ಗೆ ಬಹಳ ಸ್ಪಷ್ಟವಾಗಿ ಒಂದು ವಿಷಯ ಗೊತ್ತಾಗೋದೇನಪ್ಪಾ ಅಂದ್ರೆ, ಹಳಕಟ್ಟಿ ಅವರಿಗೆ ಅಂದಿನ ಸಮಾಜದ ವೀರಶೈವಾಚಾರದ ಅನೇಕ ವಿಷಯಗಳ ಬಗ್ಗೆ ಮತ್ತು ಆ ಸಂಸ್ಕೃತ ಪಂಡಿತರು ಗೋತ್ರಕ್ಕೆ, ರಾಶಿಗೆ, ಪಂಚಾಂಗಗಳಿಗೆ ನೀಡುತ್ತಿದ್ದಂತಹ ಮಹತ್ವ ಮತ್ತು ಲಿಂಗಾಯತರ ಬಗ್ಗೆ ಇದ್ದಂತ ಅಸಡ್ಡೆಯ ಗಮನಿಸ್ತಾ ಅವರಿಗೆ ಒಂದು ಸ್ಪಷ್ಟವಾದ ಅಂಶ ಬಹಳ ಅವ್ರ ಮನಸ್ಸಿನ ಒಂದು ಸ್ಪಷ್ಟವಾಗಿತ್ತು. ಏನಪ್ಪಾ ಅಂದ್ರೆ, ಲಿಂಗಾಯತ ಸಮುದಾಯಕ್ಕೆ, ಇತಿಹಾಸಕ್ಕೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಒಂದು ಸ್ಪಷ್ಟವಾದ, ನಿಖರವಾದ ಮತ್ತು ಜಾತ್ಯತೀತವಾದ ಚೌಕಟ್ಟು ಹಾಗೂ ಪರಿಧಿಯನ್ನ ನಾವು ಸೃಷ್ಟಿಸಬೇಕಾಗಿದೆ. ಅದಕ್ಕಾಗಿ ನಾವು ಸಂಸ್ಕೃತ ಗ್ರಂಥಗಳ ನೆರವನ್ನು ಪಡೆದುಕೊಳ್ಳದೆ ಕನ್ನಡದ ವಚನ ಕೇಂದ್ರಿತ ಅಂಶವನ್ನ ಎತ್ತಿ ಹಿಡಿಯಬೇಕು ಅನ್ನುವ ಒಂದು ನಿರ್ಧಾರವನ್ನ ಹಳಕಟ್ಟಿಯವರು ಮಾಡ್ತಾರೆ. ಅದರ ಜೊತೆಗೆ ಮೊದಲನೇ ಮಹಾಯುದ್ಧ ಆಗ್ತಾ ಇತ್ತು. ಜೊತೆಗೆ ಮೀಸಲಾತಿಗಾಗಿ ಹಿಂದುಳಿದ ವರ್ಗಗಳ ಹೋರಾಟ ನಡೀತಾ ಇತ್ತು. ಸಮಾಜ ಸುಧಾರಣೆಗಳು ಎಲ್ಲೆಡೆ, ಭಾರತದ ಎಲ್ಲೆಡೆ ಅದರ ಬಗ್ಗೆ ಬಹಳ ಸಂವಾದ, ಚರ್ಚೆಗಳಾಗ್ತಾ ಇದ್ವು.
ಜಾತ್ಯತೀತ ನಿಲುವುಗಳನ್ನ ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಬೇರೆ ಪಕ್ಷದವರು ವ್ಯಕ್ತಪಡಿಸ್ತಾ ಇದ್ದಿದ್ದು. ಗಾಂಧೀಜಿಯ ಪ್ರಭಾವ ಮತ್ತೆ ಹರ್ಡೇಕರ್ ಮಂಜಪ್ಪ ಅವರ ಸಾಂಗತ್ಯ ಒಂದು ಗೆಳೆತನ, ಇವೆಲ್ಲವೂ ಹಳಕಟ್ಟಿಯವರನ್ನ ಪ್ರಭಾವ ಬೀರ್ತು. ಮತ್ತೆ ಹಳಕಟ್ಟಿಯವರು ಕೂಡ ಹರ್ಡೇಕರ್ ಮಂಜಪ್ಪ ಅವರನ್ನ ಒಂದು ರೀತಿಯಲ್ಲಿ ಪ್ರಭಾವ ಬೀರಿದ್ರು ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಈ ತರದ ಒಂದು ಅಸಮಾಧಾನ, ಅಸಂತೋಷದ ಜೊತೆಗೆ ಹಳಕಟ್ಟಿಯವರಿಗೆ ಮೊದಲ ಬಾರಿಗೆ ವಚನಗಳ ಪರಿಚಯ ಆಗಿ 1902ರಲ್ಲಿ ತಮ್ಮ ಆಕಸ್ಮಿಕವಾಗಿ 2 ವಚನ ಸಂಕಲನಗಳನ್ನ ಅಥವಾ ವಚನ ಗ್ರಂಥಗಳನ್ನ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಅವುಗಳನ್ನ ಸೂಕ್ಷ್ಮವಾಗಿ ಅವ್ರು ಗಮನಿಸಿದಾಗ ಅವ್ರಿಗೆ ಆಶ್ಚರ್ಯ ಆಗಿ ಅವ್ರ ಮನಸ್ಸಿನಲ್ಲಿ ಒಂದು ಅಂಶ ಮೂಡುತ್ತೆ. ಏನಪ್ಪಾ ಅಂದ್ರೆ ಈ ವಚನಗಳು ಅಂದ್ರೆ ಅವರು ಪ್ರಭುಲಿಂಗ ಲೀಲೆ ಮತ್ತು ಗಣಭಾಷ್ಯ ರತ್ನಮಾಲೆಯ ಗ್ರಂಥಗಳನ್ನ ಹಸ್ತಪ್ರತಿಗಳನ್ನ ನೋಡಿದಾಗ ಈ ಒಂದು ವಿಷಯ ಅವರಿಗೆ ಸ್ಪಷ್ಟವಾಗಿ ಮೂಡುತ್ತೆ ಅವ್ರ ಮನಸ್ಸಿನಲ್ಲಿ. ಏನಂದ್ರೆ ಇಲ್ಲಿ ಕಾಣುವ ವಚನದ ಈ ಗ್ರಂಥಗಳಲ್ಲಿ ಕಾಣುವ ವಿಚಾರ ಸರಣಿಯು ಯಾವ ಹಿಂದೂ ಧರ್ಮದ ವಾಗ್ಮಯದಲ್ಲೂ ದೊರಕೋದಿಲ್ಲ ಅನ್ನುವ ಒಂದು ಅಂಶ. ಅಂದ್ರೆ ಇದನ್ನ ನಾನು ಅವರ ಆತ್ಮಚರಿತ್ರೆಯಿಂದ ಕೋಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಪಷ್ಟನೆ ಸಿಕ್ಕಾಗ ಹಳಕಟ್ಟಿಯವರಿಗೆ ಒಂದು ರೀತಿಯಲ್ಲಿ ಎನ್ಲೈಟನ್ಮೆಂಟ್ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಕೂಡ ವೀರಶೈವ ಮಹಾಸಭಾದ ಸಕ್ರಿಯ ಸದಸ್ಯರಾಗಿದ್ರು. ಹತ್ತಿರದಿಂದ ಮೈಸೂರು ಸಂಸ್ಥಾನದ ಸಂಸ್ಕೃತ ಪಂಡಿತರ, ವಿದ್ವಾಂಸರ ಮತ್ತು ಉತ್ತರ ಕರ್ನಾಟಕದ ಕೆಲವು ವಿದ್ವಾಂಸರ ಆಗುಹೋಗುಗಳನ್ನ, ಒಲವು ನಿಲುವುಗಳನ್ನ ಅರ್ಥ ಮಾಡಿಕೊಂಡ ಮೇಲೆ ಅವರಿಗೆ ಒಂದು ನಿಖರವಾದ ಸಾಮುದಾಯಿಕ ಐಡೆಂಟಿಟಿ ಕಟ್ಟಿಕೊಡ್ಬೇಕು ಒಂದು ನಿರ್ಧಾರ ಮಾಡಿದಾಗ ವಚನಗಳನ್ನ ಅವರು ಗಟ್ಟಿಗೆ ಹಿಡ್ಕೊಂಡ್ರು. ಅಷ್ಟೇ ಅಲ್ಲ, ಎಲ್ಲರಿಗೂ ಇಲ್ಲಿರುವ ಅನೇಕ ವಿದ್ವಾಂಸರಿಗೆ ಗೊತ್ತಿರೋ ಹಾಗೆ ಹಳಕಟ್ಟಿಯವರು ಊರೂರು ಅಲ್ದಾಡಿದ್ರು. ಎಷ್ಟು ಅಲ್ದಾಡ್ದು ಅಂದ್ರೆ ಇಡೀ ಜೀವನವನ್ನ ಅವ್ರ ವಚನ ಸಾಹಿತ್ಯ, ಗ್ರಂಥ ಪ್ರಕಟಣೆಗೆ, ಸಂಗ್ರಹಣೆಗೆ, ಪ್ರಸರಣಕ್ಕೆ ಮೀಸಲಾಗಿಟ್ರು. ಅವರ ಜೀವನವನ್ನೇ ಮುಡುಪಾಗಿಟ್ರು ಅಂತ ಹೇಳ್ಬೋದು. ಸೊ ಊರೂರು ಅಲೆದಾಡಿ ಅನೇಕ ಹಸ್ತಪ್ರತಿಗಳನ್ನ ಸಂಗ್ರಹಿಸಿದ್ರು ಮತ್ತು ಒಂದು ರೀತಿಯಲ್ಲಿ ಸಂಗ್ರಹಣೆ ಮಾಡಿದರ ಜೊತೆಗೆ ಪ್ರಕಟಣೆಯನ್ನು ಮಾಡಬೇಕಂತ ಹಠ ಹಿಡಿದು 1923ರಲ್ಲಿ ವಚನಶಾಸ್ತ್ರ ಸಾರವನ್ನ ಪ್ರಕಟಣೆ ಮಾಡಿದ್ದು ಮತ್ತು ಅದನ್ನ ಪ್ರಸರಣ ಮಾಡಿದ್ದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಷಯ. ಪ್ರಪ್ರಥಮ ಬಾರಿಗೆ ಹಳಕಟ್ಟಿಯವರು ಗಾಂಧೀಜಿಯವರ ಪ್ರಭಾವ ಇರ್ಬೋದು ಅಥವಾ ಜಾತ್ಯತೀತತೆಯ ನಿಲುವು ಇರ್ಬೋದು, ಆ ಒಂದು ನೆಲೆಯಿಂದ ದೃಷ್ಟಿಯಿಂದ ಹಳಕಟ್ಟಿಯವರು ವಚನಗಳನ್ನ ಭಿನ್ನವಾಗಿ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಅವರು ನೈತಿಕತೆಗೆ ಹೆಚ್ಚು ಮಹತ್ವವನ್ನು ಕೊಟ್ರು. ಮತ್ತು ಅಷ್ಟೇ ಅಲ್ಲ, ವಚನಗಳು ವೈಚಾರಿಕತೆಯ ಮೂಲಾಧಾರಗಳು ಅನ್ನುವ ಒಂದು ಅಂಶವನ್ನ ಬಹಳ ಸ್ಪಷ್ಟವಾಗಿ ಬಲವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಮತ್ತು ವಚನಗಳನ್ನ ಸಮಾನತೆಯ ಹರಿಕಾರರು, ವಚನಕಾರರು ಸಮಾನತೆ ಹರಿಕಾರರು ಅಂತ ಅವರ ಅಭಿಪ್ರಾಯ ಆಗಿತ್ತು. ಮತ್ತು ವಚನಗಳೆಲ್ಲ ಒಂದು ಪ್ರಜಾತಾಂತ್ರಿಕತೆಯ ಅಂಶಗಳನ್ನ ಕಂಡುಕೊಂಡ್ರು. ಜಾತ್ಯತೀತತೆಯ ಅಂಶಗಳನ್ನು ಕೂಡ ಅವರು ಅನೇಕ ವಚನಗಳಲ್ಲಿ ಕಂಡುಕೊಂಡಿದ್ರಿಂದ ಅವರು ವಚನಗಳನ್ನ ಪ್ರಕಟಿಸುವುದರ ಜೊತೆಗೆ ವ್ಯಾಖ್ಯಾನಗಳನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿಯವರೆಗೂ ಶಾಸ್ತ್ರ ಮತ್ತು ಪುರಾಣಗಳಿಂದ ತುಂಬಿದಂತಹ ಮತ್ತು ಸಂಸ್ಕೃತಿ ಈಗ ಕನ್ನಡ ವಚನ ಕೇಂದ್ರಿತ ಲಿಂಗಾಯತ ಸಾಹಿತ್ಯ ಮತ್ತು ಸಂಸ್ಕೃತಿಯಾಗಿ ಮಾರ್ಪಾಟಾಯ್ತು. ಇದರ ಜೊತೆಗೆ ಅವರು ಸುಮ್ಮನೆ ಉಪನ್ಯಾಸಗಳನ್ನ ಕೊಡೋದಾಗ್ಲಿ, ವ್ಯಾಖ್ಯಾನಗಳನ್ನ ಕೊಡೋದಾಗ್ಲಿ ಮಾಡ್ಲಿಲ್ಲ. ಅವರು ಶಿವಾನುಭವ ಪತ್ರಿಕೆಯನ್ನ ಶುರು ಮಾಡಿ ಶಿವಾನುಭವ ಪತ್ರಿಕೆಯ ಮೂಲಕ 1926ರಿಂದ ವಚನಗಳನ್ನ ಸಂಗ್ರಹಿಸುವುದರ ಜೊತೆಗೆ ಪ್ರಕಟಣೆಗಳನ್ನ ಮಾಡಿದ್ರು. ತಾವು ಮಾಡಿದ ಸಂಗ್ರಹದ ಜೊತೆಗೆ ಇತರರನ್ನು ಕೂಡ ಪ್ರೋತ್ಸಾಹ ಮಾಡಿದ್ರು. ಇತರರ ಒಂದು ಆಶ್ರಯದಾತರಾಗಿ ಅವರು ನಿಂತ್ಕೊಂಡು ತಮ್ಮ ಪತ್ರಿಕೆಯ ಮೂಲಕ ಅನೇಕ ವಚನಗಳನ್ನ ಪ್ರಕಟಣೆ ಮಾಡಿದ್ರು, ಪ್ರೋತ್ಸಾಹ ನೀಡಿದ್ರು. ಮತ್ತು ಲಿಂಗಾಯತ ಗತ ಕಾಲದ ವೈಜ್ಞಾನಿಕ ಚರಿತ್ರೆಯನ್ನ ಮರುಕಟ್ಟುವಿಕೆಯಲ್ಲಿ ತಮ್ಮನ್ನು ತಾವು ಬಹಳ ದೀರ್ಘವಾಗಿ ಆಳವಾಗಿ ಅಳವಡಿಸ್ಕೊಂಡ್ರು.
ಅದ್ರ ಜೊತೆಗೆ ಹಳಕಟ್ಟಿಯವರ ಮಹತ್ವ ಎಲ್ಲಿ ಅಂದ್ರೆ ಬರೀ ವಚನಗಳನ್ನ ಪ್ರಕಟಣೆ ಮಾಡಿ ಪ್ರಸರಣ ಮಾಡಿದ್ದಷ್ಟೇ ಅಲ್ಲ, ಅವರು ಸಂಘ ಸಂಸ್ಥೆಗಳನ್ನು ಶುರು ಮಾಡಿದ್ರು. ಅನೇಕ ಕಾರಣಗಳಿಗಾಗಿ ಸಂಘ ಸಂಸ್ಥೆಗಳನ್ನ ಶುರು ಮಾಡಿದ್ರು ಕೂಡ ಅವರಿಗೆ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದ್ದಿದ್ದೇನಪ್ಪಾ ಅಂದ್ರೆ ಈ ಸಂಘ ಸಂಸ್ಥೆಗಳ ಮೂಲಕ ವಚನ ಸಾಹಿತ್ಯದ ಪ್ರಸರಣ, ಪ್ರಚಾರ. ಹಾಗಾಗಿ ಶಿವಾನುಭವ ಅನ್ನುವ ಒಂದು ಸಂಘ ಸಂಸ್ಥೆಯನ್ನು ಶುರು ಮಾಡಿದ್ದು ಅವರ ಒಂದು ದೊಡ್ಡ ಕೊಡುಗೆ ಮತ್ತು ದೊಡ್ಡ ಕಾಣಿಕೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಶಿವಾನುಭವ ಸಂಸ್ಥೆಯ ಮೂಲಕ ಅವರು ಅನೇಕ ಸಾಧನೆ, ಅದ್ರಲ್ಲಿ ಕೆಲವೊಂದು ಪ್ರಮುಖವಾಗಿ ಹೇಳೋದಾದ್ರೆ ಶಿವಾನುಭವ ಶಾಸ್ತ್ರದ ಪ್ರಚಾರ ಮತ್ತು ಸತತ ವ್ಯಾಸಂಗವನ್ನ ಅವರು ಮಾಡ್ಬೇಕು ಅಂತ ಎಲ್ಲ ಕಡೆ ಹೇಳ್ತಾ ಇದ್ರು. ಅವರದೇ ಆದ ವ್ಯಾಖ್ಯಾನ ಐತಿ. ಶಿವಾನುಭವ ಅಂದ್ರೆ ಏನು, ಶಿವಾನುಭವನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಹೇಗೆ ಆಚರಿಸ್ಬೇಕು ಅನ್ನುವ ತಮ್ಮದೇ ಆದ ಅಭಿಪ್ರಾಯಗಳನ್ನ ಪ್ರಕಟಣೆ ಮಾಡುವುದರ ಮೂಲಕ ಶಿವಾನುಭವದ ಸಂಸ್ಥೆಗೆ ಒಂದು ಚೌಕಟ್ಟನ್ನ ಹಾಕಿ ಆ ಸಂಸ್ಥೆಗಳನ್ನ ಅನೇಕ ಉತ್ತರ ಕರ್ನಾಟಕದ ಮತ್ತು ಮಧ್ಯ ಕರ್ನಾಟಕದ ಅನೇಕ ಜಾಗಗಳಲ್ಲಿ ಸ್ಥಾಪನೆ ಮಾಡುವ ಹಾಗೆ ಒಂದು ನೋಡಿಕೊಂಡ್ರು. ಒಂದೆರಡು ಸಂಸ್ಥೆಗಳನ್ನ ನಾವು ಬೆಂಗಳೂರಿನಲ್ಲಿ ಕೂಡ ನೋಡ್ಬೋದು. ಬಿಳಿ ಅಂಗಡಿ ಅನ್ನುವ ವಿದ್ವಾಂಸರು, ಬಹಳ ಪ್ರಸಿದ್ಧವಾದ ವಿದ್ವಾಂಸರು ಕೂಡ ಅವರ ನೇತೃತ್ವದಲ್ಲಿ ಪ್ರಾಯಶಃ ಶಿವಾನುಭವ ಸಂಸ್ಥೆ ನಡೀತಾ ಇತ್ತು ಅಂತ ಹೇಳ್ಬೋದು. ಮತ್ತೆ ಶಿವಾನುಭವ ಸಂಸ್ಥೆಯ ಮೂಲಕ ವಚನಗಳನ್ನ ಪ್ರಸರಣ ಮಾಡುವ ಒಂದು ಪ್ರಮುಖ ಉದ್ದೇಶವನ್ನ ಹಳಕಟ್ಟಿಯವರು ಬಹಳ ಮಹತ್ವವಾಗಿ ಕಂಡುಕೊಂಡ್ರು. ಅಷ್ಟೇ ಅಲ್ಲ, ಅವರ ಬಹಳ ಮುಖ್ಯವಾದ ಮತ್ತು ಮಹತ್ವವಾದ ಒಂದು ಯೋಜನೆ ಮತ್ತು ಯೋಚನೆ ವಿಚಾರ ಏನಾಗಿತ್ತು ಅಂದ್ರೆ ವಚನಗಳನ್ನ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ಪಠ್ಯವನ್ನಾಗಿ ಮಾಡಬೇಕು. ಚಿಕ್ಕ ಮಕ್ಕಳಿಂದನೇ, ಬಾಲ್ಯದಿಂದನೇ ಮಕ್ಕಳು ವಚನ ಸಾಹಿತ್ಯದ ಮಹತ್ವವನ್ನು ತಿಳ್ಕೊಳ್ಬೇಕು ಅನ್ನುವ ಒಂದು ಇಂಗಿತವನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಅದು ಈಡೇರಿದ್ದು 1940ರ ದಶಕದಲ್ಲಿ. ಇದರ ಜೊತೆಗೆ ಸಂಗೀತದಲ್ಲಿಯೂ ಕೂಡ ಹಳಕಟ್ಟಿಯವರು ಆಸಕ್ತಿಯನ್ನು ವಹಿಸಿದ್ದು ಬಹಳ ಮುಖ್ಯ. ಪ್ರಪ್ರಥಮ ಬಾರಿಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ವಚನಗಳನ್ನ ಅಳವಡಿಸಿಕೊಂಡು ಅದರ ಸಂಗೀತದ ಮೂಲಕ ಪ್ರಸರಣವನ್ನ ಮಾಡಬೇಕು, ಪ್ರಚಾರ ಮಾಡಬೇಕು, ವಚನಗಳ ಮಹತ್ವವನ್ನ ಸಾಮಾನ್ಯ ಜನರಿಗೆ ತಪ್ಪಿಸ್ಬೇಕು ಅನ್ನುವ ಒಂದು ಉದ್ದೇಶವನ್ನ ಹಳಕಟ್ಟಿಯವರು ವ್ಯಕ್ತಪಡಿಸಿದ್ದು ಅಲ್ಲದೆ ಅದನ್ನ ಈಡೇರಿಸಿಕೊಂಡಿದ್ದಂತಹ ಉದಾಹರಣೆ ಈ ಹಿಂದೂಸ್ತಾನಿ ಸಂಗೀತ. ಬಿ.ವಿ. ಪಾಟೀಲ್ ಅನ್ನುವ ಒಬ್ಬರು ಶಿಕ್ಷಕರನ್ನ ನೇಮಿಸಿಕೊಂಡು ಅವರ ಜೊತೆಗೆ ಇನ್ನಿಬ್ರು ಸಂಗೀತಗಾರರನ್ನ ನೇಮಿಸಿಕೊಂಡು ಬಾಂಬೆಗೆ ಕಳಿಸ್ತಾರೆ. ತಮ್ಮದೇ ಖರ್ಚಿನಲ್ಲಿ, ತಮ್ಮದೇ ಹಣಕಾಸಿನ ಒಂದು ವ್ಯವಸ್ಥೆ ಮಾಡಿ ಬಾಂಬೆಗೆ ಕಳಿಸಿ ಅಲ್ಲಿ ವಚನಗಳನ್ನ ರೆಕಾರ್ಡ್ ಮಾಡುವಂತಹ ಒಂದು ಚಟುವಟಿಕೆಯನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತೆ ಮತ್ತೊಂದು ವಿಷಯ, ನಮ್ಮ ಬಸವ ಮೀಡಿಯಾದವರು ಇದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡಿ ಅಂತ ಹೇಳಿರೋದ್ರಿಂದ ಈ ವಿಷಯವನ್ನು ನಾವು ಹಳಕಟ್ಟಿಯ ಜೊತೆಗೆ ನಾನು ಜೋಡಿಸೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಹಳಕಟ್ಟಿಯವರು ಗ್ರಹಿಸಿದಂತಹ ವಚನ ಸಾಹಿತ್ಯ ಮತ್ತು ಹಿಂದೂ ಧರ್ಮ ಏನು ಸಂಬಂಧ ಇದೆ, ಹಿಂದೂ ಧರ್ಮವನ್ನು ಅವರು ಹಳಕಟ್ಟಿಯವರು ಯಾವ ರೀತಿ ಗ್ರಹಿಸಿದ್ರು, ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಅಂತ. ಮತ್ತೆ ಅವ್ರೇನಾದ್ರು ಲಿಂಗಾಯತ ಮತವನ್ನ ಪ್ರತ್ಯೇಕ ಧರ್ಮ ಅಂತ ಏನಾರು ನೋಡಿದ್ರ ಅಥವಾ ಆ ಒಂದು ದೆಸೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರ ಅನ್ನುವ ವಿಷಯ ನಮ್ಗೆ ಇಲ್ಲಿ ನಮ್ಮನ್ನ ಕಾಡುತ್ತೆ ಅನ್ಸುತ್ತೆ. ಬಟ್ ಹಳಕಟ್ಟಿಯವರು ಆಗಿನ ಕಾಲದಲ್ಲಿ ಬಹಳ ತಮ್ಮ ಇದು ವಾಸ್ತವ. ಹಳಕಟ್ಟಿಯವರು 1930ರಲ್ಲಿ ಕರ್ನಾಟಕದ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದರಿಂದ ಮತ್ತು ಹಿಂದೂ ಧರ್ಮದ ಒಂದು ಸಮಾಜ ಸುಧಾರಣೆ ಅಂಗವಾಗಿ ಲಿಂಗಾಯತ ಮತವನ್ನ ನೋಡಿದ್ರಿಂದ ಎಲ್ಲೋ ಒಂದ್ ಕಡೆ ಲಿಂಗಾಯತರು ಪ್ರತ್ಯೇಕ ಧರ್ಮ ಅನ್ನುವ ವಿಚಾರದ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ವಚನ ಸಾಹಿತ್ಯವನ್ನ, ಸಂಸ್ಕೃತಿಯನ್ನ ಅವರು ಹಿಂದೂ ಧರ್ಮದ ಭಕ್ತಿ ಮಾರ್ಗದ ಒಂದು ಬಂಡಾಯ ಅಂತ ತಿಳ್ಕೊಂಡ್ರು ಕೂಡ ಸಮಾಜ ಸುಧಾರಣೆ, ಆಂತರಿಕವಾದ ಸಮಾಜ ಸುಧಾರಣೆಯ ಪ್ರತಿರೂಪ ವಚನ ಸಾಹಿತ್ಯ ಮತ್ತು ವಚನಕಾರರು ಅಂತ ಅರ್ಥ ಮಾಡ್ಕೊಂಡ್ರು. ಮತ್ತು ಕೊನೆಯ ಅಂಶ, ಇನ್ನು ಒಂದು 4 ನಿಮಿಷಗಳನ್ನ ನಾನು ಮಾತಾಡ್ಬೋದು.
ಇಷ್ಟೆಲ್ಲ ಆಗ್ತಿದ್ದ ಸಂದರ್ಭದಲ್ಲಿ ಹಳಕಟ್ಟಿಯವರು ಅನೇಕ ಸವಾಲುಗಳನ್ನ, ಪ್ರಶ್ನೆಗಳನ್ನ ಎದುರಿಸಿದ್ರು. ಅಷ್ಟೇ ಪ್ರಮಾಣದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತವರು ಕೂಡ ಅನೇಕ ಜನರಿದ್ರು. 2 ಉದಾಹರಣೆಗಳು ಕೊಡೋದಾದ್ರೆ ಶಿಶಿ ಬಸವನಾಳ್ ಅವರು, ಹರ್ಡೇಕರ್ ಮಂಜಪ್ಪನವರು. ಅದ್ರ ಜೊತೆಗೆ ಶಿವಮೂರ್ತಿ ಶಾಸ್ತ್ರಿಗಳು ಇದ್ರು ಕೂಡ. ಶಿವಮೂರ್ತಿ ಶಾಸ್ತ್ರಿಗಳು ಬೆಂಗಳೂರು ಕಡೆ, ಮೈಸೂರು ಕಡೆ ಅವರು ಕೂಡ ಕೊಡುಗೆ ಇದೆ. ಆದ್ರೆ ಅವರ ಪ್ರಕಟಣೆಗಳನ್ನ, ಪೀಠಿಕೆಗಳನ್ನ ನಾವು ಅಧ್ಯಯನ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಈ ಶಾಸ್ತ್ರಿ ಅನ್ನುವ ಹೆಸರಿನ ಲಿಂಗಾಯತ ಪಂಡಿತರು, ವಿದ್ವಾಂಸರು ಏನಿದ್ದಾರೆ, ಅವರು ವಚನಗಳನ್ನ ನೋಡಿದಂತಹ ಪರಿ, ಚೌಕಟ್ಟು ಮತ್ತು ಉತ್ತರ ಕರ್ನಾಟಕದ ವಿದ್ವಾಂಸರು ಮತ್ತು ಪಂಡಿತರು ವಚನಗಳನ್ನ ಅರ್ಥ ಮಾಡಿಕೊಂಡಂತಹ ಪರಿ ಮತ್ತು ಚೌಕಟ್ಟು ಬಹಳ ಭಿನ್ನವಾಗಿರುವಂತದ್ದು, ಬಹಳ ವ್ಯತ್ಯಾಸ ಇರುವಂತದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಹಳಕಟ್ಟಿಯವರು ಕೂಡ ಅನೇಕ ಸವಾಲುಗಳನ್ನ ಎದುರಿಸಿದ್ರು. ಯಾವಾಗ ವಚನಗಳನ್ನ ಒಂದು ಜಾತ್ಯತೀತೆಯ ಚೌಕಟ್ಟಿನಲ್ಲಿ ವಿಮರ್ಶೆ ಮಾಡೋದಕ್ಕೆ, ವ್ಯಾಖ್ಯಾನ ಮಾಡೋದಕ್ಕೆ ಶುರು ಆಯ್ತು, ಹಳಕಟ್ಟಿಯವರು ಅದಕ್ಕೆ ಮಾರ್ಗದರ್ಶನವನ್ನ ನೀಡಿದ್ರು, ಅದಕ್ಕೆ ಒಂದು ತಳಹದಿಯನ್ನ ಹಾಕಿದ್ರು. ಆ ನಂತರ ದಿನಗಳಲ್ಲಿ ಅನೇಕ ವಿದ್ವಾಂಸರು, ಪ್ರಾಯಶಃ ಲಿಂಗಾಯತೇತರ ವಿದ್ವಾಂಸರು ಕೂಡ ಇದಕ್ಕೆ ಕಾರಣಭೂತರಾಗಿದ್ದಾರೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್ ಇರ್ಬೋದು, ಅಥವಾ ದಿವಾಕರ್ ಇರ್ಬೋದು, ಅಥವಾ ನಮ್ಮ MR ಶ್ರೀನಿವಾಸ ಮೂರ್ತಿ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಬಹಳ ಸಂತೋಷದಿಂದ, ಬಹಳ ಅಭಿಮಾನದಿಂದ ವಚನ ಸಾಹಿತ್ಯವನ್ನು ಅಪ್ಕೊಂಡ್ರು ಮತ್ತು ಹಳಕಟ್ಟಿಯವರ ಸಾಧನೆಗಳನ್ನ, ಸಾಹಸಗಳನ್ನ ಬಹಳ ಮುಕ್ತ ಮನಸ್ಸಿನಿಂದ ಪ್ರಶಂಸೆ ಮಾಡಿದ್ರು ಕೂಡ. ಈ ಒಂದು ದಿಸೆಯಲ್ಲಿ ಆಗ್ಲೇ ಹೇಳಿದಾಗೆ BM ಶ್ರೀಕಂಠಯ್ಯವ್ರನ್ನು ಹಳಕಟ್ಟಿಯವ್ರನ್ನ ವಚನ ಗುಮ್ಮಟ ಅಂತ ಹೇಳಿದ್ದು ಸೂಕ್ತವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಅವರು ಎದುರಿಸಿದಂತಹ ಸವಾಲುಗಳ ಬಗ್ಗೆ ಒಂದು ನಿಮಿಷ ಮಾತನಾಡೋದಾದ್ರೆ, ಯಾವಾಗ ಈ ವಚನಗಳ ಪ್ರಕಟಣೆ ಅಧಿಕ ಸಂಖ್ಯೆಯಲ್ಲಿ ಆಗೋದಕ್ಕೆ ಶುರು ಆಯ್ತು, ಯಾವಾಗ ಜನಸಾಮಾನ್ಯರ ಮತ್ತು ಪಂಡಿತರ, ವಿದ್ವಾಂಸರ, ಚಿಂತಕರ ಗಮನ ವಚನ ಸಾಹಿತ್ಯದ ಬಗ್ಗೆ ಹರಿಯಿತೋ, ಆಗ ಲಿಂಗಾಯತರಲ್ಲೇ ಅಥವಾ ವೀರಶೈವರಲ್ಲೇ ಇದ್ದಂತಹ ಒಂದು ವರ್ಗ ಅನೇಕ ಪ್ರಶ್ನೆಗಳನ್ನ, ಪ್ರಕಟಣೆಗಳನ್ನ ವಚನ ಸಾಹಿತ್ಯದ ವಿರುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ 2 ನಾವು ಗ್ರಂಥಗಳನ್ನ ನಾನಿಲ್ಲಿ ಉದಾಹರಿಸಬೇಕು. ಒಂದು ಈ ಬಸವಧ್ವಾಂತ ದಿವಾಕರ ಅಂತ, ಮತ್ತು ಬಸವಾಜಿ ನಿಜ ತತ್ವ ದರ್ಪಣ 1922ರಲ್ಲಿ ಈ ಬಸವಾಜಿ ನಿಜ ತತ್ವ ದರ್ಪಣ ಪ್ರಕಟ ಆಯಿತು. ಹಾಗಾಗ್ಲೇ ಹಳಕಟ್ಟಿಯವರು ವಚನಗಳನ್ನ ಪ್ರಕಟಣೆ ಮಾಡುವ ಮೊದಲೇ ವಚನಗಳ ಮಹತ್ವವನ್ನು ಎಲ್ಲ ಕಡೆ ಮಾತನಾಡೋದಕ್ಕೆ ಶುರು ಮಾಡಿದಾಗ, ಮತ್ತೆ ಅನೇಕರು ವಚನಗಳನ್ನ ಜಾತ್ಯತೀತೆಯ ಒಂದು ಅಂಶ ಅಂತ ಹೇಳೋದಕ್ಕೆ ಶುರು ಮಾಡಿದಾಗ, ಈ ಮೈಸೂರಿನ ಕಡೆಯ ಕೆಲವು ವಿದ್ವಾಂಸರು ಕಠಿಣವಾದ ಅಥವಾ ಒಂದು ರೀತಿಯಲ್ಲಿ ಉಪಟಳ ಕೊಡುವಂತಹ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ರು. ಈ ಬಸವಾದಿ ನಿಜ ತತ್ವ ದರ್ಪಣ ಪುಸ್ತಕದಲ್ಲಿ ಪ್ರಾಯಶಃ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ, ಕಠಿಣವಾದ ಪ್ರಶ್ನೆಗಳು ಮತ್ತು ವಿರೋಧಾಭಾಸಗಳಿಂದ ಇರುವಂತ ಪ್ರಶ್ನೆಗಳನ್ನ ಕೇಳಿದ್ರು. ಆ ಪ್ರಶ್ನೆಗಳಿಗೆ ಹಳಕಟ್ಟಿಯವರು ನೇರವಾಗಿ ಏನು ಉತ್ತರ ಕೊಡ್ಲಿಲ್ಲ. ಅನೇಕರು ಇದಕ್ಕೆ ಈ ಪುಸ್ತಕಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ನಮ್ಮ ಪಾವಟೆ, ಯಾರು ಸಿದ್ದರಾಮಪ್ಪ ಪಾವಟೆ ಅವರು, ಸಂಸ್ಕೃತ ಪಂಡಿತರು, ಉತ್ತರ ಕರ್ನಾಟಕದ ಸಂಸ್ಕೃತ ಪಂಡಿತರು, ಅವರು ಈ ಪುಸ್ತಕಕ್ಕೆ, ಗ್ರಂಥಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಹಳಕಟ್ಟಿಯವರ ಹಾದಿ ಸುಗಮವಾಗಿರ್ಲಿಲ್ಲ. ಹಳಕಟ್ಟಿಯವರ ಸಾಧನೆ ಅಷ್ಟೊಂದು ಸುಲಲಿತವಾಗಿ ಸಾಗಲಿಲ್ಲ. ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಗಿತ್ತು. ಒಂದು ರೀತಿಯಲ್ಲಿ ಹಣಕಾಸಿನ ಕೊರತೆಯಾಗಿತ್ತು. ಅನೇಕ ಮಠಮಾನ್ಯಗಳು ಇವರ ಅನೇಕ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ಒಪ್ಕೊಳ್ತಿರ್ಲಿಲ್ಲ. ಆದಾಗ್ಯೂ ಕೂಡ ಹಳಕಟ್ಟಿಯವರು ಸೋಲದೆ ಆ ಮಠಮಾನ್ಯಗಳ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡು ಅವುಗಳನ್ನ ವಿರೋಧ ಮಾಡದೆ ಅವರ ಜೊತೆಗೆ ಹೋಗಿ ವಚನ ಸಾಹಿತ್ಯದ ಮಹತ್ವವನ್ನ, ವಚನ ಸಾಹಿತ್ಯದ ಒಂದು ಕೊಡುಗೆಯನ್ನ ಮನದಟ್ಟು ಮಾಡುವ ಒಂದು ಪ್ರಯತ್ನವನ್ನ ಸತತವಾಗಿ ಕೊನೆಯವರೆಗೂ ಹಳಕಟ್ಟಿಯವರು ಮಾಡಿದ್ದು ಬಹಳ ಇಷ್ಟು ನಾನು ಪ್ರಾಯಶಃ ಅಪರ್ಣವಾಲಿ ಹಾಗೆ 45ರಿಂದ 50 ನಿಮಿಷಗಳ
ಒಂದು ಕಾಲಾವಧಿ ಏನಿತ್ತು ಅದನ್ನ ನಾನು ಸೂಕ್ತವಾಗಿ ಬಳಸ್ಕೊಂಡಿದ್ದೇನೆ ಅನ್ಸುತ್ತೆ. ಇನ್ನು 3 ನಿಮಿಷ ಇದೆ 9 ಗಂಟೆಗೆ. ದಯವಿಟ್ಟು ತಾವು ಏನೇ ಪ್ರಶ್ನೆಗಳಿದ್ರು ಕೇಳಬಹುದು, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು. ಶಾಂತಿ ನನ್ನ ಮಾತುಗಳನ್ನ ಕೇಳಿದಂತಹ ಎಲ್ಲ ಪ್ರೇಕ್ಷಕರಿಗೂ ಕೇಳುಗರಿಗೂ ಶರಣಾರ್ಥಿ. ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಬಸವ ಮೀಡಿಯಾದವರಿಗೆ, TRC ಅವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು. ನಮಸ್ಕಾರ.